ನಮಸ್ಕಾರ ಎಲ್ರಿಗೂ. ಇಂದಿನ ಮುಖ್ಯ ಪಾಠ ಏನು ಅಂದರೆ ಥೆರಪಿ. ಸುಜೋಕ್ ಥೆರಪಿಯಲ್ಲಿ ನಿಮಗೆಲ್ಲ ಬೇಕಾಗಿರೋಂಥದ್ದು ಪ್ರೋಟೋಕಾಲ್ಸ್ ಹೆಂಗೆ ರೆಡಿ ಮಾಡಬೇಕು, ಯಾವ್ಯಾವ ಕಾಯಿಲೆಗೆ ಯಾವ ರೀತಿಯಾಗಿ ನಾವು ಅದನ್ನು ಯೂಸ್ ಮಾಡಬೇಕು ಅನ್ನೋದನ್ನು. ಆಲ್ಮೋಸ್ಟ್ ನಿಮಗೆಲ್ಲನೂ ಸುಜೋಕ್ ಥೆರಪಿ ಗೊತ್ತಿದೆ, ಸೇಮ್ ಆ್ಯಸ್ ಅಕ್ಯುಪ್ರೆಷರ್. ಸೊ ಎಲ್ಲ TM ಸ್ಟೂಡೆಂಟ್ ಆಗಿರೋದ್ರಿಂದ ಈವನ್ ಕಲರ್ ಥೆರಪಿಯವ್ರಿಗೂ ಸಹ ಪ್ರೆಸ್ ಮಾಡೋದು ಹೇಗೆ ಅಂತ ಎಲ್ಲ ಹೇಳ್ಕೊಟ್ಟಿದ್ದಾರೆ. ನೀವು ಯಾವುದೇ ಪಾಯಿಂಟನ್ನು ಹಾಕಿ ಫಸ್ಟು ಆ್ಯಸ್ ಪರ್ ದ TM ನೀವು ಡಯಾಗ್ನೈಸ್ ಮಾಡೋದು ತುಂಬ ಉತ್ತಮ. ನಿಮಗೆಲ್ಲ ಗೊತ್ತಿದೆ ಯಾವ್ಯಾವುದು ಕಂಟ್ರೋಲ್ ಆರ್ಗನ್ನು, ಯಾವ್ಯಾವುದು ಕ್ರಿಯೇಷನ್ ಆರ್ಗನ್ನು, ಯಾವ ಆರ್ಗನಲ್ಲಿ ಪ್ರಾಬ್ಲಮ್ ಇರುತ್ತೆ. 3 ವಿಧವಾಗಿ ನೋಡುವಂಥದ್ದು. ಒಂದು ಫಾರ್ ಎಕ್ಸಾಂಪಲ್ ಲಂಗ್ಸ್ ಅಂತ ತಿಳ್ಕೊಳ್ಳೋಣ. ಸೊ ಲಂಗ್ಸು ಆರ್ಗನಲ್ಲಿರೋ ಪ್ರಾಬ್ಲಮ್ಮು ಪ್ಲಸ್ ಕ್ರಿಯೇಷನ್ ಅಂತ ತಗೊಂಡಾಗ ಲಂಗ್ಸ್ ಇಸ್ ಎ ಮೆಟಲು. ಸೊ ಅರ್ತಿಂದ ಎನರ್ಜಿ ಕ್ರಿಯೇಷನ್ ಆಗುವಂಥದ್ದು. ಸ್ಟಮಕ್ ಅಲ್ಲೇ ಪಕ್ಕದಲ್ಲಿರುತ್ತೆ, ಅಲ್ಲಿಂದ ಎನರ್ಜಿ ಕ್ರಿಯೇಷನ್ ಆಗುವಂಥದ್ದು. ಇನ್ನೊಂದು ಕಂಟ್ರೋಲರು, ಲಂಗ್ಸ್ಗೆ ಕಂಟ್ರೋಲರ್ ಯಾರು? ಹಾರ್ಟು, ಅದು ಇಲ್ಲೇ ಇರುತ್ತೆ. ಈ ಹಾರ್ಟ್ ಕಂಟ್ರೋಲರ್ ಪಾಯಿಂಟು ಯಾವುದು? ಮೆಟಲ್ನ. ಸೊ ಈ 3 ಪಾಯಿಂಟ್ಗಳನ್ನ ತುಂಬ ಇಂಪಾರ್ಟೆಂಟಾಗಿ ಜ್ಞಾಪಕ ಇಟ್ಕೊಳ್ಳಿ. ಬರೀ ಸುಜೋಕು ಕಲ್ತಿರೋರು ಇಷ್ಟನ್ನು ಮಾಡೋದಿಲ್ಲ. ಓನ್ಲಿ ಕರೆಸ್ಪಾಂಡೆನ್ಸ್ ಪಾಯಿಂಟು, ಇನ್ಸೆಕ್ಟ್ ಸಿಸ್ಟಮು ಆ ಥರ ಮಿನಿಯೇಚರಲ್ಲಿ ಮಾಡ್ತಾರೆ. ಈಗ ನಾವು TM ಸ್ಟೂಡೆಂಟ್ ಆಗಿರೋದಕ್ಕೆ 3 ಪಾಯಿಂಟ್ಗಳನ್ನ ಸೆಲೆಕ್ಟ್ ಮಾಡ್ಕೋಬೇಕು. 3 ಪಾಯಿಂಟಲ್ಲಿ ಪ್ರಾಬ್ಲಮ್ ಇರೋದು ನಿಮಗೆ ಗೊತ್ತಾಗುತ್ತೆ. ಕರೆಸ್ಪಾಂಡೆನ್ಸ್ ಸಿಸ್ಟಮಲ್ಲಿ ಲಂಗ್ ಪಾಯಿಂಟ್ ಸಿಕ್ಕುತ್ತೆ, ಹಾರ್ಟ್ ಪಾಯಿಂಟ್ ಸಿಕ್ಕುತ್ತೆ, ಸ್ಟಮಕ್ ಪಾಯಿಂಟ್ ಇರುತ್ತೆ. ಸ್ಟಮಕ್ಕು ಅಸಿಡಿಟಿನೂ ಆಗಿರ್ಬೋದು ಅಥವಾ ಗ್ಯಾಸ್ಟ್ರಿಕ್ಕು ಆಗಿರ್ಬೋದು, ಯಾವುದಾದ್ರೂ ಆಗಿರ್ಬೋದು. ಯಾವುದಾಗಿದ್ರೂ ಸಹ ಲಂಗ್ಸ್ ಮೇಲೆ ಎಫೆಕ್ಟ್ ಕೊಡುತ್ತೆ. ಫಾರ್ ಎಕ್ಸಾಂಪಲ್ಲು ನಿಮಗೆ ಗ್ಯಾಸ್ಟ್ರಿಕ್ ಇದ್ದರೆ ಕಫ ಬರುತ್ತಾ ಇಲ್ವಾ? ಗ್ಯಾಸ್ಟ್ರಿಕ್ಕು ಅಥವಾ ಅಸಿಡಿಟಿ. ನಿಮಗೆ ಕಫ ಬರುತ್ತೆ ಅಂದರೆ 100% ನಿಮಗೆ ಅನ್ಡೈಜೆಸ್ಟೆಡ್ ಫುಡ್ಡು ಸ್ಟಮಕಲ್ಲಿರುತ್ತೆ. ಯಾವಾಗ ಅನ್ಡೈಜೆಸ್ಟೆಡ್ ಫುಡ್ಡು ಸ್ಟಮಕಲ್ಲಿ ರಿಟೈನ್ ಆಗುತ್ತೆ, ಲಂಗ್ಸಲ್ಲಿ ಕಫ ಸ್ಟಾರ್ಟ್ ಆಗುತ್ತೆ. ಸೊ ದಟ್ ಈಸ್ ಅ ಕ್ರಿಯೇಷನ್ ಸೈಕಲ್. ಕಂಟ್ರೋಲ್ ಸೈಕಲ್ಗೆ ಅಂತ ಬಂದಾಗ ನಿಮ್ಮ ಲಂಗ್ಸಲ್ಲಿ ಪ್ರಾಬ್ಲಮ್ ಬರುತ್ತೆ. ಯಾವ ಥರ ಪ್ರಾಬ್ಲಮ್ ಬರುತ್ತೆ ಅಂದರೆ ಉಸಿರಾಟಕ್ಕೆ ತೊಂದರೆ ಆಗುತ್ತೆ. ಉಸಿರಾಟಕ್ಕೆ ತೊಂದರೆ ಆಗುತ್ತೆ ಅಂದವಾಗ ನಿಮ್ಮ ಕಂಟ್ರೋಲರ್ ಸೈಕಲ್ ಯಾವುದು? ಹಾರ್ಟು. ಸೊ ಹಾರ್ಟ್ ಏನು ರಿಸೆಂಬ್ಲೆನ್ಸ್ ಮಾಡುತ್ತೆ? ನಿಮ್ಮ ಮೈಂಡ್ ಇರ್ತಕ್ಕಂತಹ ಕ್ವಾಲಿಟಿ. ಮೈಂಡ್ ಸ್ಟ್ರೆಸ್ ಲೆವೆಲ್ನ ತೋರಿಸುತ್ತೆ. ಸೊ ನಿಮಗೆ ಸ್ಟ್ರೆಸ್ ಜಾಸ್ತಿ ಆದಷ್ಟು ಹಾರ್ಟ್ಗೆ ಲೋಡ್ ಜಾಸ್ತಿ ಆಗುತ್ತೆ, ಪಂಪಿಂಗ್ ಕಡಿಮೆ ಆಗುತ್ತೆ. ಬ್ಲಡ್ ಸರ್ಕ್ಯುಲೇಷನ್ನು ಲಂಗ್ಸ್ಗೆ ಕಡಿಮೆ ಆದಾಗ ನಿಮಗೆ ಉಸಿರಾಟದ ತೊಂದರೆಗಳು ಕಾಣಿಸ್ಕೊಳ್ಳುತ್ತೆ. ಉಸಿರಾಟಕ್ಕೆ ತುಂಬ ಭಾರವಾಗಿದೆ ಅಂತ ಅನಿಸುತ್ತೆ. ಸೊ ಇಲ್ಲಿ ನಾವು ಯೂಸ್ ಮಾಡಬೇಕಾಗಿರೋ ಟೆಕ್ನಿಕ್ಕು 3. ಒಂದು ಆರ್ಗನ್ನು, ಕ್ರಿಯೇಷನ್ ಸೈಕಲಲ್ಲಿ ಕ್ರಿಯೇಷನ್ ಆರ್ಗನ್ನು, ಇನ್ನೊಂದು ಕಂಟ್ರೋಲ್ ಆರ್ಗನ್ನು. ಈ 3 ತಗೊಳ್ಳಿ. ನೀವು ಟ್ರೀಟ್ ಮಾಡಬೇಕಾದ್ರೆ ಫಸ್ಟ್ ಸ್ಟಾರ್ಟ್ ವಿತ್ ಸ್ಟಾರ್ ಮ್ಯಾಗ್ನೆಟ್. ನೀವು ಯಾವ ಲೆವೆಲ್ಗಾದ್ರೂ ಈಗ ಹೋಗಿರಿ, ನೀವು ಡೈರೆಕ್ಟಾಗಿ ಬಯೋಲ್ ಮ್ಯಾಗ್ನೆಟ್ಸ್ ಆದರೂ ಯೂಸ್ ಮಾಡಿ, ಬಾರ್ ಮ್ಯಾಗ್ನೆಟ್ಸ್ ಆದರೂ ಯೂಸ್ ಮಾಡಿ. ಈಗ ನೀವು ಸ್ಟಾರ್ಟ್ ಮಾಡಬೇಕಾಗಿರೋದು ಪ್ರತಿಯೊಂದು ಮ್ಯಾಗ್ನೆಟು ಎಫೆಕ್ಟಿವ್ ಆಗಿ ವರ್ಕ್ ಆಗುತ್ತೆ ಅಂತ ನೀವು ತಿಳ್ಕೋಬೇಕು ಅಂದರೆ ಸ್ಟಾರ್ಟ್ ವಿತ್ ಸ್ಟಾರ್ ಮ್ಯಾಗ್ನೆಟ್ಸ್. ನೀವೇನು ಪೇಷಂಟ್ಗೆ ಟ್ರೀಟ್ಮೆಂಟ್ ಕೊಡ್ತಾ ಇದ್ದೀರಾ, ಸೊ ಅದರಲ್ಲಿ ಸ್ಟಾರ್ಟ್ ವಿತ್ ಸ್ಟಾರ್ ಮ್ಯಾಗ್ನೆಟ್ಸ್. ಅಬ್ಸರ್ವ್ ಮಾಡಿ, ಸ್ಟಾರ್ ಮ್ಯಾಗ್ನೆಟಲ್ಲಿ ನಾನು ಏನೇನು ಪ್ರೋಟೋಕಾಲ್ ಹಾಕಿದ್ದೀನಿ, ನಾನು ಹೇಳಿರೋ ಪ್ರಕಾರ ಪ್ರೋಟೋಕಾಲ್ ಹಾಕಿದಾಗ ಏನು ಚೇಂಜಸ್ ಕಾಣುತ್ತೆ. ಹೇಗೆ ಹಾಕ್ತೀರಾ? ಯಾವುದೇ ಪಾಯಿಂಟನ್ನು ನೀವು ಹಾಕಬೇಕಾದ್ರೆ ಫಸ್ಟು ಆ ಪಾಯಿಂಟನ್ನು 1 to 2 minutes ಪ್ರೆಸ್ ಮಾಡಿ. ಮಿನಿಮಮ್ ಆಫ್ 1 minute ಪ್ರೆಸ್ ಮಾಡಬೇಕು. ಪ್ರೋಬ್ ತೊಗೊಳ್ಳಿ, ಬ್ರಾಸ್ ಪ್ರೋಬ್ ತೊಗೊಳ್ಳಿ, ಬ್ರಾಸ್ ಪ್ರೋಬಿಂದ ಪ್ರೆಸ್ ಮಾಡಿ. ಎಷ್ಟು ಶಾರ್ಪ್ ಪಾಯಿಂಟ್ ಇರುತ್ತೆ ಅಷ್ಟು ಎಫೆಕ್ಟಿವ್ ರಿಸಲ್ಟ್ ಬರುತ್ತೆ. ಡಯಾಗ್ನೋಸ್ ಸಿಸ್ಟಮ್ ಹೆಂಗೆ? ಲಂಗ್ಸ್ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಲಂಗ್ಸ್ ಇದೆ, ಕರೆಕ್ಟಾ? ಈ ಕೈಯಲ್ಲಿ ತೊಗೊಂಡಾಗ ನೀವು ಹಿಂಗಿಂತ ತೊಗೊಂಡಾಗ ಇಲ್ಲಿ ಬಂದ್ಬಿಟ್ಟು ನಿಮಗೆ ಇದು ಒಂದು ರೈಟ್ ಲಂಗು, ಇದು ಒಂದು ಲೆಫ್ಟ್ ಲಂಗು. ಲೆಫ್ಟ್ ಲಂಗ್ ಬಂದು ಪ್ರೈಮರಿ ಕರೆಸ್ಪಾಂಡೆನ್ಸು, ಕಡಿಮೆ ಪ್ಲೇಸ್ ಇರುತ್ತೆ. ರೈಟ್ ಲಂಗು ಇದು ಸೆಕೆಂಡ್ರಿ ಕರೆಸ್ಪಾಂಡೆನ್ಸು. ಎಲ್ಲಾದರೂ ಇರಲಿ ಪ್ರಾಬ್ಲಮ್ಮು. ಆ್ಯಕ್ಚುಲಿ ಪ್ರಾಬ್ಲಮ್ ಬಂದು ನಾವು ಹೆಂಗೆ ಡಯಾಗ್ನೈಸ್ ಮಾಡ್ತೀವಿ?
ಪೈನ್ ಬೇಸಿಸಲ್ಲಿ ಡಯಾಗ್ನೈಸ್ ಮಾಡ್ತೀವಿ. ಪೈನು ಇಷ್ಟು ಜಾಗದಲ್ಲಿ ಇರುತ್ತೆ, ಕೆಲವು ಸಮಯ 3-4 ಪಾಯಿಂಟ್ ಇರುತ್ತೆ. ಈ 3-4 ಪಾಯಿಂಟ್ಗಳಲ್ಲಿ ಯಾವುದು ತುಂಬ ಸಿವಿಯರ್ ಆಗಿದೆ ಅಂತ ನೋಡ್ಕೋಬೇಕು ಪಾಯಿಂಟ್. ಆ ಪಾಯಿಂಟ್ಗೆ ನೀವು ಟ್ರೀಟ್ಮೆಂಟ್ ಮಾಡಬೇಕು. ಆ ಪಾಯಿಂಟ್ಗೆ ಸ್ಟಾರ್ ಮ್ಯಾಗ್ನೆಟ್ ಹಾಕಿ. ಅಂಗೈಯಲ್ಲಿ ಯೂಸ್ ಮಾಡಬೇಕಾದ್ರೆ ಸಿಂಗಲ್ ಸ್ಟಾರ್ ಯೂಸ್ ಮಾಡಬೇಡಿ, 5 ಸ್ಟಾರ್ಗಳು ಸೇರಿ ಒಂದು ಮ್ಯಾಗ್ನೆಟ್ ಬರುತ್ತೆ. ಒಂದು ರೌಂಡಲ್ಲಿ 5 ಸ್ಟಾರ್ ಮ್ಯಾಗ್ನೆಟ್ ಇರುತ್ತೆ. ಆ ಥರದನ್ನು ಯೂಸ್ ಮಾಡಿ ಅಂಗೈಯಲ್ಲಿ ಯೂಸ್ ಮಾಡಬೇಕಾದ್ರೆ. ಈ ಕಡೆಯಲ್ಲೇ ಬೆರಳುಗಳಲ್ಲಿ ಯೂಸ್ ಮಾಡಬೇಕಾದ್ರೆ ಸಿಂಗಲ್ ಸ್ಟಾರ್ ಮ್ಯಾಗ್ನೆಟ್ ಇರುತ್ತೆ, ಅದನ್ನು ಯೂಸ್ ಮಾಡ್ಕೊಳ್ಳಿ, ಫಾಸ್ಟ್ ರಿಸಲ್ಟ್ ಬರುತ್ತೆ ನಿಮಗೆ. ಸೊ ಎಲ್ಲಿ ತುಂಬ ಸಿವಿಯರ್ ಪೇಯ್ನ್ ಇರುತ್ತೆ, 4-5 ಪಾಯಿಂಟ್ ಇರುತ್ತೆ, ಆ 4-5 ಪಾಯಿಂಟಲ್ಲಿ ಯಾವುದು ಪೇಯ್ನ್ ಜಾಸ್ತಿ ಇರುತ್ತೆ ಆ ಪೇಯ್ನ್ ಭಾಗಕ್ಕೆ ನೀವು ಟ್ರೀಟ್ ಮಾಡೋವಂಥದ್ದು ತುಂಬ ಫಾಸ್ಟ್ ರಿಸಲ್ಟ್ ಬರುತ್ತೆ. ಈ ಬೇರೆ ಪೇಯ್ನ್ ಇರುತ್ತಲ್ವ, ಅದಕ್ಕೆ ಏನು ಮಾಡಬೇಕು, ಅದಕ್ಕೆ ಬೇಕಾದ್ರೆ ಜಸ್ಟ್ ಪ್ರೆಷರ್ ಕೊಡೋಕ್ಕೆ ನೀವೇ ಕೊಡಿ. ಕ್ಲಿನಿಕಲ್ಲೇ ಸ್ವಲ್ಪ ಹಾರ್ಡ್ ಪ್ರೆಷರ್ ಕೊಡಿ, ಪಾಮ್ಗೆಲ್ಲ ಹಾರ್ಡ್ ಪ್ರೆಷರ್ ಕೊಡಿ. ಯಾಕೆಂದರೆ ಮಸಲ್ಸ್ ಜಾಸ್ತಿ ಇರೋದ್ರಿಂದ ಪ್ರೆಷರ್ ಡೀಪ್ ಆಗಿರುತ್ತೆ, ಡೀಪ್ ಮಸಲ್ಸಲ್ಲಿರುತ್ತೆ. ಕೆಲವು ಟೈಮು ಬೋನ್ ಅಟ್ಯಾಚ್ಡ್ ಆಗಿರುತ್ತೆ, ಅದು ತುಂಬ ಸಿವಿಯರ್ ಆಗಿದ್ದು ತುಂಬ ಡೀಪಾಗಿರೋವಂಥ ಪ್ರಾಬ್ಲಮ್ಸ್ ಎಲ್ಲನೂ ಬೋನ್ ಮಸಲ್ ಅಟ್ಯಾಚ್ ಆಗಿರುತ್ತೆ. ಸೊ ಆವಾಗ ಪಾಮಲ್ಲಿ ಡೀಪ್ ಪ್ರೆಷರ್ ಇರಬೇಕು. ಡೀಪ್ ಪ್ರೆಷರ್ ಅಂದರೆ ಯೂಶ್ವಲಿ ನಾವು ತೂಕದ ಲೆಕ್ಕ ಅಂತ ತಗೊಂಡಾಗ ಅಪ್ರಾಕ್ಸಿಮೇಟ್ ಆಫ್ 5 kg, ಒಂದು 5 kg ನಾವು ಹಿಂಗೆ ತೂಕನ ಎತ್ತಬೇಕಂದ್ರೆ, ಅಥವಾ ನಾವು ಪ್ರೆಷರ್ ಕೊಟ್ಟಾಗ ಅದು 5 kg ಪ್ರೆಷರ್ ಇದೆ ಅಂತ ಅನಿಸುತ್ತಲ್ವ, ಅಷ್ಟು ತೂಕನ ನೀವು ಈ ಕೈ ಮೇಲೆ ಬಿಡುವಂಥದ್ದು, ಪಾಮಲ್ಲಿ ಮಾತ್ರ. ಈ ಕಡೆ ಬೆರಳುಗಳಲ್ಲಿ ನೀವು ಬ್ಯಾಕ್ ಸೈಡೆಲ್ಲ ಕೊಡಬೇಕಾದ್ರೆ 1 to 2 kg ಇಸ್ ಮೋರ್ ದೆನ್ ಇನಫ್. 1 kg ಅಷ್ಟು ಪ್ರೆಷರ್ ಕೊಟ್ಟರೆ ಸಾಕು ಯಾಂಗ್ ಸೈಡಲ್ಲಿ. ಇಲ್ಲಿ ಬಿಕಾಸ್ ಮಸಲ್ಸ್ ತುಂಬ ಕಡಿಮೆ ಇರುತ್ತೆ. ಸೊ 1 kg 1 to 2 kg ಡಿಪೆಂಡ್ಸ್ ಆನ್ ಒನ್ಸ್ ಅಗೇನ್ ಪೇಷಂಟ್. ಸ್ಕಿನ್ನು ರಫ್ ಆಗಿದ್ರೆ ಅಪ್ ಟು 2 kg ಪ್ರೆಷರ್ ಕೊಡ್ಬೋದು. ಸಾಫ್ಟ್ ಸ್ಕಿನ್ನು ಲೇಡೀಸ್ಗೆಲ್ಲ ಆದರೆ ಸೊ 1 kg ಅಷ್ಟು ಪ್ರೆಷರ್ ಕೊಡೋದು ಉತ್ತಮ. ನಾವು ಪ್ರೆಷರ್ ಕೊಟ್ಟಾಗ ಅವರ ರಿಯಾಕ್ಷನ್ ನೋಡಿಕೊಂಡು ನಾವು ಪ್ರೆಷರ್ನ ವೇರಿ ಮಾಡ್ತಾ ಹೋಗಬೇಕು. ನೀವು ಭಯಂಕರ ಪ್ರೆಷರ್ ಕೊಟ್ಬಿಟ್ಟು ಅವ್ರಿಗೆ ತುಂಬ ನೋವು ಮಾಡಿಬಿಟ್ರೆ ಕಾಯಿಲೆ ಬೇಗ ವಾಸಿ ಆಗುತ್ತಾ? ಆಗೋದಿಲ್ಲ. ಪೇಷಂಟು ನೆಕ್ಸ್ಟ್ ಡೇಗೆ ಅವ್ರು ಹೇಳೋದಿಷ್ಟೇ, ಸರ್ ನೆನ್ನೆನೇ ಸರಿ ಹೋಗ್ಬಿಡ್ತು ನನಗೆ. ಯಾಕೆಂದರೆ ನೀವು ಕೊಡೋ ಪೇನನ್ನು ತಡ್ಕೊಳಕ್ಕಾಗಲ್ಲ ಅವರು. ಸೊ ನೆನ್ನೆಗೆ ನೀವು ಮಾಡಿದ ತಕ್ಷಣವೇ ಸರಿ ಹೋಗ್ಬಿಡ್ತು ಅಂತ ಹೇಳ್ತಾರೆ. ಸೊ ನಿಮ್ಗೇನಾಗುತ್ತೆ, ಸೊ ಅಷ್ಟು ಪ್ರೆಷರ್ ಕೊಟ್ಟಿದ ತಕ್ಷಣ ಕಾಯಿಲೆ ಒಂದೇ ಸರಿ ವಾಸಿ ಆಗ್ಬಿಡ್ತು ಅಂತ ಇಲ್ಲ. ಕಾಯಿಲೆ ಇರುತ್ತೆ, ಕಡಿಮೆ ಆಗಿರುತ್ತೆ, ಇಲ್ಲ ಅಂತಲ್ಲ. ಬಟ್ ಪೇಷಂಟು ನಿಮ್ಮ ಹತ್ರ ಬರೋದಕ್ಕೆ ಕಾಯಿಲೆನ ಅದು ವಾಸಿ ಆಗಿದೆ ಅಂತ ಹೇಳ್ತಾರೆ. ಸೊ ಇದನ್ನು ಗಮನದಲ್ಲಿಟ್ಕೊಳ್ಳಿ. ಕರೆಸ್ಪಾಂಡೆನ್ಸ್ ಸಿಸ್ಟಮಲ್ಲಿ ಪ್ರತಿಯೊಂದು ಪಾಯಿಂಟನ್ನು ನೀವು ಸೇಮ್ ಇದೇ ಥರ ಪ್ರೆಷರ್ ಪಾಯಿಂಟ್ಗಳ ಮುಖಾಂತರವಾಗಿ ಮಾಡುವಂಥದ್ದು. ಲೆಫ್ಟ್ ಹ್ಯಾಂಡು ರೈಟ್ ಹ್ಯಾಂಡು ಕರೆಸ್ಪಾಂಡೆನ್ಸು ಓವರ್ಲ್ಯಾಪಿಂಗು ಪ್ರೈಮರಿ ಮತ್ತು ಸೆಕೆಂಡ್ರಿ ಪಾಯಿಂಟ್ಸ್ ಎಲ್ಲ ಆಗಿದೆ. ಕರೆಕ್ಟಾ? ಗೊತ್ತಿದೆಯಲ್ವ ಎಲ್ರಿಗೂ ಪ್ರೈಮರಿ ಸೆಕೆಂಡ್ರಿ ಕರೆಸ್ಪಾಂಡೆನ್ಸ್ ಪಾಯಿಂಟ್ಗಳೆಲ್ಲ? ಕರೆಸ್ಪಾಂಡೆನ್ಸ್ ಸಿಸ್ಟಮಲ್ಲಿ ಅಂಗೈಯಲ್ಲಿ 5 ಸ್ಟಾರ್ಗಳಿರೋ ಮ್ಯಾಗ್ನೆಟ್ ಹಾಕಿ ಬ್ಯಾಕ್ ಸೈಡ್ ಹಾಕಬೇಕು ಅಂದ್ರೆ ಅದನ್ನೇ ಹಾಕ್ಬೋದು. ಎಸ್ಪೆಷಲಿ ಕಿಡ್ನಿ ಪಾಯಿಂಟ್ ಇದೆಯಲ್ವ, ಕಿಡ್ನಿ ಪಾಯಿಂಟು ಇನ್ ಆ್ಯಂಡ್ ಯಾಂಗ್ ಎರಡೂ ಕಡೆ. ಒಂದು ಸರಿ ನೀವು ಕಿಡ್ನಿಗೆ ಟ್ರೀಟ್ಮೆಂಟ್ ಮಾಡಬೇಕಂದ್ರೆ 5 ಸ್ಟಾರ್ ಇರೋ 4 ಮ್ಯಾಗ್ನೆಟ್ಗಳು ಯೂಸ್ ಆಗುತ್ತೆ, 4 ಪೀಸು. ಒಂದು ಸರಿ ನೀವು ಕಿಡ್ನಿ ಟ್ರೀಟ್ಮೆಂಟ್ ಕೊಡಬೇಕಂದ್ರೆ ಯೂಶ್ವಲಿ ನೀವೇನು ಮಾಡ್ತಾ ಇದ್ದೀವಿ, ಇವಾಗ ಒಂದು ಸಿಂಗಲ್ ಸ್ಟಾರ್ ಹಾಕ್ತೀವಿ, ಇಲ್ಲ ಯಾವುದೋ ಒಂದು ಸ್ಟಾರ್ ಮ್ಯಾಗ್ನೆಟ್ ಇಲ್ಲಿ ಹಾಕ್ಬಿಡ್ತೀವಿ, ಅಥವಾ ಸೀಡ್ ಹಾಕ್ತೀವಿ, ಕಲರ್ ಹಾಕ್ತೀವಿ. ಇವತ್ತಿಂದ ಹಂಗೆ ಮಾಡಬೇಡಿ. ಇವತ್ತು ನೀವು ಕಿಡ್ನಿಗೆ ಟ್ರೀಟ್ಮೆಂಟ್ ಕೊಡ್ತೀವಿ ಅಂದರೆ ಮಿನಿಮಮ್ಮು 4 ಪಾಯಿಂಟನ್ನು ಯೂಸ್ ಮಾಡಬೇಕು. ಇಲ್ಲೊಂದು ಪಾಯಿಂಟು, ಇಲ್ಲೊಂದು ಪಾಯಿಂಟು ಸೇಮು ಇನ್ನಲ್ಲಿ ಈ ಪಾಯಿಂಟು ಮತ್ತು ಈ ಪಾಯಿಂಟು, ಈ 4 ಪಾಯಿಂಟ್ಗಳಲ್ಲಿ ನೀವು ಟ್ರೀಟ್ಮೆಂಟ್ ಕೊಡುವಂಥದ್ದು ಇಂಪಾರ್ಟೆಂಟ್, ಎಸ್ಪೆಷಲಿ ಕಿಡ್ನಿಗೆ. ಒಂದು ದಿವಸ ಎಡಗೈಗೆ ಕೊಡಿ, ಒಂದು ದಿವಸ ಬಲಗೈಗೆ ಕೊಡಿ. ಯಾಕೆ? ಪ್ರತಿಯೊಂದು ಆರ್ಗನ್ಗೂ 2 ಮೆರಿಡಿಯನ್ ಇರುತ್ತೆ, ಕೇಳಿದಿರಾ? ಲೆಫ್ಟ್ ಮೆರಿಡಿಯನ್, ರೈಟ್ ಮೆರಿಡಿಯನ್. ಲಿವರ್ ಮೆರಿಡಿಯನ್ ಲೆಫ್ಟ್ ಲೆಗ್ಗಲ್ಲೂ ಇದೆ, ರೈಟ್ ಲೆಗ್ಗಲ್ಲೂ ಇದೆ. ಸ್ಪ್ಲೀನು, ಕಿಡ್ನಿ ಎರಡೂ ಕಾಲಲ್ಲಿ ಮೆರಿಡಿಯನ್ ಇದೆಯಲ್ವಾ, ಅದೇ ಥರ ಕೈಗಳಲ್ಲೂ ಇರುತ್ತೆ. ಪ್ರತಿಯೊಂದು ಆರ್ಗನ್ಗೂ ಲೆಫ್ಟ್ ಮೆರಿಡಿಯನ್, ರೈಟ್ ಮೆರಿಡಿಯನ್ ಅಂತ ಇದೆ. ಒಂದು ದಿವಸ ಎಡಗೈಗೆ ಟ್ರೀಟ್ ಮಾಡಿ, ಇನ್ನೊಂದು ದಿವಸ ಬಲಗೈಗೆ ಟ್ರೀಟ್ ಮಾಡಿ. ಪೇಷಂಟ್ಗೆ ಹೇಳ್ಬಿಡಿ, ಇವತ್ತು ನಾನು ಎಡಗೈಗೆ ಹೇಳಿದ್ದೀನಿ, ಸೇಮ್ ಟ್ರೀಟ್ಮೆಂಟ್ ನೀವು ಬಲಗೈಗೆ ತೊಗೊಳ್ಳಿ. ಓವರ್ಲ್ಯಾಪಿಂಗ್ ಆರ್ಗನ್ ಇದೆಯಲ್ವಾ, ಅದನ್ನು ಮಾರ್ಕ್ ಮಾಡಿ ಕಳಿಸಿ ನೀವು ಒಂದು ಶೀಟಲ್ಲಿ.
ಬಲಗೈಗೆ ಹಾಕಬೇಕಾದ್ರೆ ಈ ಜಾಗದಲ್ಲಿ ಹಾಕಬೇಕು, ಎಡಗೈಗೆ ಹಾಕ್ಬೇಕಾದ್ರೆ ಈ ಜಾಗದಲ್ಲಿ ಹಾಕಬೇಕು. ಇಲ್ಲಿ ಓವರ್ಲ್ಯಾಪಿಂಗ್ ಜಾಸ್ತಿ ಸಿಗುತ್ತೆ, ಇಲ್ಲಿ ಓವರ್ಲ್ಯಾಪಿಂಗ್ ಕಡಿಮೆ ಸಿಗುತ್ತೆ. ಸೊ ಇದನ್ನು ಗಮನದಲ್ಲಿ ಇಟ್ಕೊಳ್ಳಿ. ಪೇಷಂಟ್ಗೆ ಹೇಳಬೇಕಾದ್ರೆ ನೀವು ಎಷ್ಟು ಅಕ್ಯುರೇಟಾಗಿ ಪಾಯಿಂಟ್ ಕೊಡ್ತೀರಾ ಅಷ್ಟು ಅಕ್ಯುರೇಟಾಗಿ ರಿಸಲ್ಟ್ ಬರುತ್ತೆ. ಈಚ್ ಆ್ಯಂಡ್ ಎವರಿ ಪಾಯಿಂಟನ್ನು ಗಮನ ಇಟ್ಕೊಳ್ಳಿ. ಮಿನಿಮಮ್ 1 to 2 minutes, ಅಪ್ ಟು 3 minutes. ನೀವು ಮ್ಯಾಗ್ನೆಟ್ ಏನೋ ಹಾಕಲ್ಲ, ಬರೀ ಪ್ರೆಷರಲ್ಲಿ ನಾನು ಕ್ಲೀನ್ ಮಾಡ್ತೀನಿ ಅಂದರೆ ಈಚ್ ಪಾಯಿಂಟ್ ಯು ಹ್ಯಾವ್ ಟು ಸ್ಟಿಮ್ಯುಲೇಟ್ 3 minutes. ಸುಜೋಕಲ್ಲಿರೋದು 3 minutes. ಒಂದು ಪಾಯಿಂಟನ್ನು 3 minutes ಸ್ಟಿಮ್ಯುಲೇಟ್ ಮಾಡಿದಾಗ ಇಲ್ಲಿಂದ ಸರ್ಕ್ಯುಲೇಟ್ ಆಗುತ್ತೆ. ನೀವು ಅಬ್ಸರ್ವ್ ಮಾಡಿ, ಬೇಕಾದರೆ ಯಾವ್ದಾರು ಒಂದು ಪೇಷಂಟ್ಗೆ ನೀವು ಮಾಡಿದಾಗ 3 minutes ಪ್ರೆಷರ್ ಹಾಕಿದಾಗ ಅವರಲ್ಲಿ ರೆಸ್ಪಿರೇಷನ್ ಸಿಸ್ಟಮಲ್ಲಿ ವ್ಯತ್ಯಾಸ ಬರುತ್ತೆ. ಬರೀ ಲಂಗ್ಸ್ ಒಂದೇ ಅಲ್ಲ, ನೀವು ಯಾವ ಪಾಯಿಂಟ್ ಆದರೂ ಮಾಡಿ, ಅವ್ರಿಗೆ ಪ್ರಾಬ್ಲಮ್ ಇರ್ತಕ್ಕಂಥ ಯಾವ ಪಾಯಿಂಟ್ ಮಾಡಿದ್ರೂ ಸಹ ಉಸಿರಾಟದಲ್ಲಿ ವ್ಯತ್ಯಾಸ ಆಗುತ್ತೆ ಅವರಿಗೆ. ಏನಕ್ಕೆ ಉಸಿರಾಟದಲ್ಲಿ ವ್ಯತ್ಯಾಸ ಆಗುತ್ತೆ ಅಂದರೆ, ಫಸ್ಟು ನಮಗೆ ಬರೋ ಎಲ್ಲ ಕಾಯಿಲೆಗಳು 80% ಕೋಲ್ಡಿಂದ ಬರುವಂಥದ್ದು. ನೀವು ಯಾವುದೇ ಪಾಯಿಂಟನ್ನು ಸ್ಟಿಮ್ಯುಲೇಟ್ ಮಾಡಿದ್ರೆ ಬಾಡಿಯಲ್ಲಿ ಹೀಟ್ ಜನ್ರೇಟ್ ಆಗುತ್ತೆ. ಹೀಟ್ ಜನ್ರೇಟ್ ಆಗೋದು ಎಸ್ಪೆಷಲಿ ಫಸ್ಟು ಅಪ್ಪರ್ ಬಾಡಿಯಲ್ಲಿ ಹೀಟ್ ಜನ್ರೇಟ್ ಆಗೋದಂದರೆ ಲಂಗ್ಸ್ ಫ್ರೀ ಆಗುತ್ತೆ, ಮೂಮೆಂಟಮು. ಯಾವಾಗ ಲಂಗ್ಸ್ಗೆ ಕೋಲ್ಡ್ ಜಾಸ್ತಿ ಆಗುತ್ತೆ, ಉಸಿರಾಟ ಕಡಿಮೆ ಇರುತ್ತೆ. ಹೀಟ್ ಜಾಸ್ತಿ ಆಗಿದ ತಕ್ಷಣವೇ, ವೆದರಲ್ಲೇ ಹೀಟ್ ಜಾಸ್ತಿ ಆದರೂ ಸಹ ಉಸಿರಾಟ ಕ್ರಿಯೆ ತುಂಬ ಸುಲಭ ಆಗುತ್ತೆ. ಅಬ್ಸರ್ವ್ ಮಾಡಿದರೆ ಯಾರಾದ್ರೂ, ನೀವು ಮೆಡಿಟೇಷನ್ ಮಾಡೋ ಸಮಯದಲ್ಲಿ ನಿಮ್ಮ ಬಾಡಿಯಲ್ಲಿ ಟೆಂಪರೇಚರ್ ವ್ಯತ್ಯಾಸ ಆಗುತ್ತೆ. ನೀವು ಪಿರಮಿಡ್ನ ಒಳಗಡೆ ಕೂತ್ಕೊಂಡಾಗ ನಿಮ್ಮ ಬಾಡಿ ಟೆಂಪರೇಚರ್ ವ್ಯತ್ಯಾಸ ಆಗುತ್ತೆ. ಇದನ್ನು ಯಾರಾದರೂ ಅಬ್ಸರ್ವ್ ಮಾಡಿದ್ದೀರಾ? ಪಿರಮಿಡ್ ಧ್ಯಾನ ಯಾರಾದರೂ ಮಾಡಿದ್ದೀರಾ? ಗುಡ್, ವೆರಿ ಗುಡ್. ಕಿಂಗ್ಸ್ ಚೇಂಬರಲ್ಲಿ ಕೂತ್ಕೊಂಡಾಗ ನಮ್ಮ ಉಸಿರಾಟದ ಕ್ರಿಯೆ ತುಂಬ ಸುಲಭವಾಗಿರುತ್ತೆ. ಮಾಮೂಲಿ ಮಾಡೋದಕ್ಕಿಂತ ಬ್ರೀತಿಂಗ್ ಜಾಸ್ತಿ ತಗೊಳ್ತೀವಿ ಆಗ ನಾವು. ಸೊ ನಿಮ್ಮ ಕಾಯಿಲೆ ವಾಸಿಯಾಗೋದಕ್ಕೆ ಉಸಿರಾಟದ ಕ್ರಿಯೆ ಸರಿ ಹೋದ್ರೇ ಸಾಕು, ಬೇರೆ ಇನ್ನೇನು ಬೇಕಾಗಲ್ಲ. ನಮ್ಮ ಕೈಲಿ ಮಾಡೋಕ್ಕಾಗೋದಿಲ್ಲ. 24/7 ನಾವು ಉಸಿರಾಟದ ಮೇಲೆ ಗಮನ ಹರಿಸೋಕ್ಕಾಗಲ್ಲ. ಹಾಗಾಗಿ ನಾವು ಪಿರಮಿಡ್ನ ಧ್ಯಾನ ಹೋಗ್ತೀವಿ. ಪಿರಮಿಡ್ಡಲ್ಲಿ ಕೂತ್ಕೊಂಡು ಧ್ಯಾನ ಮಾಡಿದಾಗಲೂ ಸಹ ನಮ್ಮ ಆರೋಗ್ಯ ಸರಿ ಹೋಗುತ್ತೆ. ಏನಕ್ಕೆ ಸರಿ ಹೋಗುತ್ತೆ ಅಂದರೆ, ಪಿರಮಿಡ್ ನಮಗೆ ಕೊಡ್ತಕ್ಕಂತಹ ಎನರ್ಜಿ ಲೆವೆಲ್, ಅಲ್ಲಿ ನೆಗೆಟಿವ್ ಎನರ್ಜಿ ಕೊಡೋದಿಲ್ಲ. ಅದು ಯಾವುದೂ, ಯಾವ ಎನರ್ಜಿ ಕೊಟ್ಟರೂ ಸಹ ಅದು ಪಾಸಿಟಿವ್ ಆಗಿರುತ್ತೆ. ಆ ಎನರ್ಜಿ ನಮ್ಮ ದೇಹನ ಬ್ಯಾಲೆನ್ಸಿಂಗ್ ಮಾಡುವಂಥದ್ದು. 80% ಕಾಯಿಲೆಗಳು ಸರ್ಕ್ಯುಲೇಷನ್ ಪ್ರಾಬ್ಲಮಿಂದ ಬರುತ್ತೆ. ಇನ್ನು 20 ಸರ್ಕ್ಯುಲೇಷನ್ ಜಾಸ್ತಿ ಆಗಿ ಬರುತ್ತೆ. ಸರ್ಕ್ಯುಲೇಷನ್ ಜಾಸ್ತಿ ಆಗಿರೋದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಬೇರೆ ಬೇರೆ ಟೆಕ್ನಿಕ್ನ ಯೂಸ್ ಮಾಡ್ಬೋದು, ಇನ್ಕ್ಲೂಡಿಂಗ್ ಫುಡ್ ಕಂಟ್ರೋಲ್ ಆ್ಯಂಡ್ ಮೈಂಡ್ ಕಂಟ್ರೋಲ್. ಸರ್ಕ್ಯುಲೇಷನ್ ಕಡಿಮೆ ಆಗಿ ಪ್ರಾಬ್ಲಮ್ ಬಂದಿರೋವಂಥದ್ದನ್ನು ನೀವು ಆಲ್ಮೋಸ್ಟ್ ಥೆರಪಿ ಮುಖಾಂತರವಾಗಿ, ಸರ್ಕ್ಯುಲೇಷನ್ ಜಾಸ್ತಿ ಮಾಡೋದ್ರ ಮುಖಾಂತರವಾಗಿ ನೀವು ಈ ಕಾಯಿಲೆಗಳನ್ನು ವಾಸಿ ಮಾಡ್ಬೋದು. ಪ್ರತಿಯೊಂದು ಪಾಯಿಂಟ್ಗಳನ್ನ ಕೊಡೋಕ್ಕೆ ಮುಂಚೆ ಮತ್ತೊಮ್ಮೆ ಚೆಕ್ ಮಾಡಿ. ಈಗ ಮತ್ತೊಮ್ಮೆ ಹೇಳ್ತೀನಿ, ನೀವು ಯಾವುದೇ ಪಾಯಿಂಟ್ ಕೊಟ್ಟರೂ ಸಹ ಇಲ್ಲಿ ಸೈಡ್ ಎಫೆಕ್ಟ್ ಇಲ್ಲ. ಇಲ್ಲಿ ಅನವಶ್ಯಕವಾಗಿ ನಾವು ಹೆಚ್ಚು ಪಾಯಿಂಟ್ಗಳು ಕೊಡೋದ್ರಿಂದ ಪೇಷಂಟ್ಗೆ ಸಮಯ ವ್ಯರ್ಥ ಆಗುತ್ತೆ. ನೀವು ಹೇಳೋಷ್ಟು ಸಮಯ ಅವರು ಮಾಡಲ್ಲ. ನಾವೆಲ್ಲಿ ಫೇಲಿಯರ್ ಆಗ್ತೀವಿ ಅಂದರೆ, ಎಲ್ಲ ಕಡೆ ಒತ್ಕೊಂಬಿಡಿ ಸರಿ ಹೋಗುತ್ತೆ ಅಂತ ಹೇಳ್ತೀವಿ. ಒಂದು ದಿವಸ ಒತ್ಕೊಳ್ತಾರೆ ಕ್ಯೂರಿಯಾಸಿಟಿಗೆ, ಅಥವಾ ವಿಡಿಯೋ ನೋಡಿರ್ತಾರೆ, ಒಂದು ದಿವಸ 2 ದಿವಸ ಒತ್ಕೊಳ್ತಾರೆ, 3ನೇ ದಿವಸ ಮರೆತೋಗ್ಬಿಡ್ತಾರೆ. ಯಾಕೆಂದರೆ ಅವ್ರಲ್ಲಿ ಟೈಮ್ ಇರೋದಿಲ್ಲ ಅವ್ರಿಗೆ. ಸೊ ಹಾಗಾಗಿ ಆದಷ್ಟು ಕಡಿಮೆ ಪಾಯಿಂಟನ್ನ ಪ್ರಿಫರ್ ಮಾಡಿ, ಕಡಿಮೆ ಪಾಯಿಂಟಲ್ಲಿ ಅವ್ರಿಗೆ ವಾಸಿ ಮಾಡೋಕ್ಕೆ ಟ್ರೈ ಮಾಡಿ. ಡೈಲಿ 2 times ಸುಜೋಕ್ ಪಾಯಿಂಟ್ಸ್ ನೀವು ಯಾವುದೇ ಕೊಡಿ, ಡೈಲಿ 2 times ಕೊಡಿ, ರಿಸಲ್ಟ್ ಇನ್ನೂ ಫಾಸ್ಟಾಗಿ ಬರುತ್ತೆ. ನಮ್ಮಲ್ಲಿರೋ ಸಿಸ್ಟಮೇ ಹಾಗೆ. ಸುಜೋಕ್ ಡೈಲಿ 2 times, ಮಿನಿಮಮ್ 1 to 3 minutes. ಇಂಟೆನ್ಸಿಟಿ ಮೇಲೆ 3 minutesವರೆಗೂ ನಾವು ಮಸಾಜ್ ಕೊಡ್ತೀವಿ ಅದನ್ನು. ಸೊ 1 to 3 minutes ನೀವೇ ಡಿಸೈಡ್ ಮಾಡ್ಕೊಳ್ಳಿ, ಈ ಇಂಟೆನ್ಸಿಟಿಗೆ ನಾವು ಎಷ್ಟು ನಿಮಿಷ ಕೊಡ್ಬೋದು ಅನ್ನೋದನ್ನು. ಪ್ರತಿಯೊಂದು ಪಾಯಿಂಟ್ಗಳು ಸಹ ನಿಮಗೆ ಇದೇ ಸಿಸ್ಟಮಲ್ಲಿ ವರ್ಕ್ ಆಗುತ್ತೆ. ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ. ಸಿಂಗಲ್ ಸ್ಟಾರ್ ಮ್ಯಾಗ್ನೆಟ್ಗಳಿದೆ. ಸಿಂಗಲ್ ಸ್ಟಾರ್ ಮ್ಯಾಗ್ನೆಟನ್ನು ನೀವು ಇನ್ಸೆಕ್ಟ್ ಸಿಸ್ಟಮ್ಮು ಯೂಸ್ ಮಾಡಿ. ಇನ್ಸೆಕ್ಟ್ ಸಿಸ್ಟಮ್ಗೆ ಸಿಂಗಲ್ ಸ್ಟಾರ್ ಮ್ಯಾಗ್ನೆಟ್ಗಳನ್ನ ಯೂಸ್ ಮಾಡ್ಕೊಳ್ಳಿ. ಇನ್ಸೆಕ್ಟ್ ಸಿಸ್ಟಮಲ್ಲಿ ನಿಮಗೆ ಇನ್ನೊಂದು ಅಡ್ವಾಂಟೇಜ್ ಏನು ಅಂದರೆ, ಒಂದು ಸಿಂಗಲ್ ಪಾಯಿಂಟು ಮಲ್ಟಿಪಲ್ ಡಿಸೀಸನ್ನು ಕ್ಯೂರ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಸರ್ವೈಕಲ್.
ಕತ್ತಿನ ಭಾಗ ಇದೆಯಲ್ವ, 1ರಿಂದ 7 ಏನಿದೆ ನಿಮಗೆ ಈ ಕತ್ತಿನ ಭಾಗ, ಇಷ್ಟಕ್ಕೂ ನೀವು ಇಲ್ಲಿ ಹಾಕೋದಾದರೆ ನೋಡಿ, ಇಲ್ಲಿಂದ ಇಲ್ಲಿವರೆಗೂ ಹಾಕಬೇಕು. ಬ್ಯಾಕ್ ಸೈಡ್ ಇಲ್ಲಿಂದ ಇಲ್ಲಿವರೆಗೂ ಹಾಕಬೇಕಲ್ವ. ಸೊ ಇನ್ಸೆಕ್ಟ್ ಸಿಸ್ಟಮಲ್ಲಿ ಅಂತ ತಗೊಂಡಾಗ ಈ ಜಾಯಿಂಟಲ್ಲಿ ಒಂದೇ ಒಂದು ಸಿಂಗಲ್ ಸ್ಟಾರ್ ಹಾಕಿದ್ರೆ ಸಾಕು. 6 ಪಾಯಿಂಟ್ಗಳನ್ನ ಒಂದು ಸಿಂಗಲ್ ಸಿಸ್ಟಮಲ್ಲಿ ನೀವು ಕ್ಯೂರ್ ಮಾಡುವಂಥದ್ದು. ಎನಿ ಸರ್ವೈಕಲ್ ವಿಷಸ್ಸು ಇಲ್ಲಿ ಒಂದೇ ಸಿಂಗಲ್ ಸ್ಟಾರ್ ಮೆಸೇಜ್ ಹಾಕಿ ನೀವು ಮಾಡಿ, ನಿಮಗೆ ಬೇಗ ಕಡಿಮೆ ಆಗುತ್ತೆ. ಇನ್ಸೆಕ್ಟ್ ಸಿಸ್ಟಮ್ ಉಪಯೋಗ ಏನು? ಮಲ್ಟಿಪಲ್ ಪ್ರಾಬ್ಲಮ್ಸ್ ವಿತ್ ಸಿಂಗಲ್ ಪಾಯಿಂಟ್. ಸರ್ ಇಲ್ಲಿ ಕೊಡ್ಬೋದು, ಇಲ್ಲಿ ಕೊಡ್ಬೋದಾ? ಸಿವಿಯರ್ ಆಗಿದ್ದಾಗ ಎರಡೂ ಕಡೆನೂ ಕೊಡ್ಬೋದು, ಏನೂ ತೊಂದರೆ ಇಲ್ಲ. ಪೇಷಂಟ್ ಹಾಕ್ಕೊಳ್ಳೋಕೆ ರೆಡಿ ಇದ್ದಾರೆ ಅಂದರೆ ಎರಡೂ ಕಡೆನೂ ಕೊಡಿ, ತುಂಬ ಫಾಸ್ಟಾಗಿ ಹೀಲ್ ಆಗುತ್ತೆ, ಡೆಫಿನೆಟಾಗಿ ಡೌಟೇ ಇಲ್ಲ. ನೀವು ಮಸಾಜ್ ಮಾಡ್ತೀರಾ ಅಂತ ಇಟ್ಕೊಳ್ಳಿ, ಸ್ಪೆಸಿಫಿಕ್ಕಾಗಿ ಎಲ್ರಿಗೂ ಬರೋದು ಆಲ್ಮೋಸ್ಟು C5 C6 C3ಇಂದ C5ವರೆಗೂ ಬರುತ್ತೆ. C3 C4 C5 ಯೂಶ್ವಲಿ ಬರೋದು. ಒಂದು ಆವ್ರೇಜ್ ಅಂತ ತೊಗೊಂಡಾಗ 60 to 70% ಆಫ್ ದ ಪೇಷಂಟು ಇದೇ ಬರೋದು. C4 C5 C6 ಬರುತ್ತೆ. ಸೊ ಎಲ್ಲದಕ್ಕೂ ಎಲ್ಲಿ ಪಾಯಿಂಟ್ ಬರುತ್ತೆ ಅಂದರೆ ಈ ಜಾಗದಲ್ಲಿ ಪಾಯಿಂಟ್ ಬರುತ್ತೆ ಕರೆಕ್ಟಾಗಿ. ಇಲ್ಲಿ ತುಂಬ ಶಾರ್ಪಾಗಿ ನೀವು ಬ್ರಾಸ್ ಪ್ರೋಬಲ್ಲಿ ನಿಧಾನವಾಗಿ ರೋಲ್ ಮಾಡಿದಾಗ ಪಾಯಿಂಟನ್ನು ಈ ಥರ ನಾವು ರೋಲ್ ಮಾಡಿದಾಗ, ನಿಧಾನ ರೋಲ್ ಮಾಡಿದಾಗ 2 ಅಥವಾ 3 ಪಾಯಿಂಟ್ ಸಿಕ್ಕುತ್ತೆ. ಅಬ್ಸರ್ವ್ ಮಾಡಿ ನೀವು. ಆ ಪಾಯಿಂಟಿಗೆ ಏನು ಮಾಡಬೇಕು, ನೀವು ಫಸ್ಟ್ ಮಸಾಜ್ ಮಾಡಬೇಕು. ಸ್ಟಾರ್ ಅಪ್ಲೈ ಮಾಡೋಕ್ಕೆ ಮುಂಚೆ ಮಸಾಜ್ ಮಾಡಿ. ಸೀಡ್ ಹಾಕ್ಬೋದಾ? 100% ಹಾಕ್ಬೋದು. ಸೀಡು ಹಾಕಿ ಸ್ಟಾರು ಹಾಕಿ. ಸೊ ನೀವು ಸ್ಟಾರ್ ಅಥವಾ ಸೀಡ್ ಹಾಕೋಕ್ಕೆ ಮುಂಚೆ ಮಸಾಜ್ ಇಸ್ ಮ್ಯಾಂಡೇಟ್ರಿ. ನೆಕ್ಸ್ಟ್ ಡೇ ಪೇಷಂಟ್ ಮಾಡ್ತಾರೋ ಅಥವಾ ಬರೀ ಸ್ಟಾರ್ ಹಾಕ್ಕೊಳ್ತಾರೋ ಬೇಡ. ನೀವು ಹೇಳೋದು ಮಸಾಜ್ ಮಾಡಿ ಸ್ಟಾರ್ ಹಾಕಬೇಕು ಅಂತ, ನೀವು ಸಹ ಮಸಾಜ್ ಮಾಡಿ ಹಾಕಬೇಕು. ಮಸಾಜ್ ಮಾಡಿ ಹಾಕಿದ್ರೆ ಆಲ್ಮೋಸ್ಟ್ ಒಂದು 60% ನಿಮಗೆ ಅವತ್ತೇ ರಿಸಲ್ಟ್ ಬರುತ್ತೆ. ಸರ್ವೈಕಲ್ ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ, 4 ಕಡೆನೂ ಇದೆಯಲ್ವಾ. ಸಿವಿಯರ್ ಆಗಿದ್ದಾಗೆ 4 ಸಿಂಗಲ್ ಸ್ಟಾರ್ ಇಲ್ಲ ಹಾಕಿ. ವಿತಿನ್ 6 to 8 hours ಅವ್ರ ಪೈನ್ ರೆಡ್ಯೂಸ್ ಆಗುತ್ತೆ. ಎಲ್ಲದಕ್ಕೂ ಮಸಾಜ್ ಮಾಡಿನೇ ಹಾಕಬೇಕು. ಸರ್ ಇಷ್ಟು ಮಸಾಜ್ ಮಾಡೋಕ್ಕೆ ಟೈಮ್ ತೊಗೊಳುತ್ತೆ ಸರ್. ತೊಗೊಂಡ್ರೂ ಪರವಾಗಿಲ್ಲ, ಅವ್ರಿಗೆ ಕಾಯಿಲೆ ವಾಸಿ ಆಗಬೇಕಂದ್ರೆ ಎಷ್ಟು 1 ನಿಮಿಷ ಮಸಾಜ್ ಮಾಡಿ, ಈ ಬೆರಳಲ್ಲೂ ಮಸಾಜ್ ಮಾಡಿ ಸ್ಟಾರ್ ಹಾಕಿ ವಿತಿನ್ 6 hours ಅವ್ರಿಗೆ ಪೈನ್ ರಿಲೀಫ್ ಆಗುತ್ತೆ. ನಾವು ಎಲ್ಲಿ ಫೇಲಿಯರ್ ಆಗ್ತೀವಿ ಅಂದರೆ ಮಸಾಜ್ ಮಾಡಲ್ಲ, ಮಸಾಜ್ ಮಾಡೋಷ್ಟು ಟೈಮ್ ಇಟ್ಕೊಂಡಿರೋದಿಲ್ಲ, ಬಂದಿದ ತಕ್ಷಣ ಸ್ಟಾರ್ ಹಾಕ್ಬಿಟ್ಟು ಕಳಿಸ್ತೀವಿ. ಸ್ಟಾರ್ ಎಕ್ಸಾಕ್ಟ್ ಪಾಯಿಂಟಲ್ಲಿ ಇರೋದಿಲ್ಲ. ಎಕ್ಸಾಕ್ಟ್ ಪಾಯಿಂಟ್ ಲೊಕೇಶನ್ ಮಾಡಿ. ನೀವು ಎಷ್ಟನ್ನ ಎಕ್ಸ್ಪೀರಿಯನ್ಸ್ ಆಗಿರಿ, ಎಕ್ಸಾಕ್ಟ್ ಪಾಯಿಂಟಲ್ಲಿ ಇಲ್ಲ ಅಂದರೆ 100ಕ್ಕೆ 100 ಅದು ಪೈನ್ ರೆಡ್ಯೂಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ಸ್ಟಾರ್ ಮ್ಯಾಗ್ನೆಟ್ ಹಾಕೋದೇ ಅದ್ರ ಮೇಲೆ ಪ್ರೆಷರ್ ಬೀಳಲಿ ಅಂತ. ನಾವು ಪ್ರೆಷರ್ನ ಬೇರೆ ಕಡೆ ಕೊಟ್ಟಾಗ ಅದ್ರದ್ದು ರಿಸಲ್ಟ್ ಇರಲ್ಲ. ನೀವು 6 hours ಹಾಕಿ ಅಥವಾ 6 days ಹಾಕಿ ರಿಸಲ್ಟ್ ಬರೋದಿಲ್ಲ. ಕನ್ಫರ್ಮ್ ಆಗಿ ಪಾಯಿಂಟ್ಗಳನ್ನ ಕನ್ಫರ್ಮ್ ಮಾಡ್ಕೊಳ್ಳಿ. ಕರೆಸ್ಪಾಂಡೆನ್ಸ್ ಪ್ರತಿಯೊಂದು ಪಾಯಿಂಟನ್ನು ನೀವು ನೋಡಬೇಕಾಗಿರೋದು 4 ಅಂಶಗಳನ್ನ. ಒಂದು ಓವರ್ಲ್ಯಾಪಿಂಗ್ ಪಾಯಿಂಟು, ಇನ್ನೊಂದು ಇನ್ ಆ್ಯಂಡ್ ಯಾಂಗ್. ಎಲ್ಲಿ ಹಾಕಿದ್ರೆ ರಿಸಲ್ಟ್ ಬರುತ್ತೆ, ಇನ್ನಲ್ಲಿ ಹಾಕಿದ್ರೆ ರಿಸಲ್ಟಾ, ಯಾಂಗಲ್ಲಿ ಹಾಕಿದ್ರೆ ರಿಸಲ್ಟಾ, ಅಥವಾ ಎರಡೂ ಕಡೆ ಹಾಕಿದ್ರೆ ರಿಸಲ್ಟ್ ಬರುತ್ತಾ ಅಂತ ನೋಡ್ಕೊಳ್ಳಿ. ಕರೆಸ್ಪಾಂಡೆನ್ಸ್ ಆ್ಯಂಡ್ ಇನ್ಸೆಕ್ಟ್ ಸಿಸ್ಟಮ್ನ ನೀವು ಗಮನ ಇಟ್ಕೊಳ್ಳಿ ತುಂಬ. ಯಾವಾಗಲೂ ಮೈಕ್ರೋ ಮತ್ತು ಮಿನಿನ ಆದಷ್ಟು ಅವಾಯ್ಡ್ ಮಾಡಿ. ಮೈಕ್ರೋ ಮತ್ತು ಮಿನಿಗೆ ನೀವು ಬೇಕಾದ್ರೆ ಆರಿಕ್ಯುಲರ್ ಸೀಡಲ್ಲಿರೋ ಸೀಡನ್ನು ಯೂಸ್ ಮಾಡ್ಬೋದು. ಸ್ಟಾರ್ ಮ್ಯಾಗ್ನೆಟ್ಗಿಂತ ಅದು ತುಂಬ ಎಫೆಕ್ಟಿವಾಗಿ ಕೆಲಸ ಮಾಡುತ್ತೆ. ಸ್ಟಾರ್ ಮ್ಯಾಗ್ನೆಟು ಹಾಕ್ಬೋದು. ಸ್ಟಾರ್ ಮ್ಯಾಗ್ನೆಟಲ್ಲಿ 3 ಸೈಜ್ ಬರುತ್ತೆ, 1 2 3 ಅಂತ. ನಂಬರ್ 1 ಸೈಜ್ ನೀವು ಯೂಸ್ ಮಾಡಬೇಕು ಮೈಕ್ರೋ ಮಿನಿಗೆ ಹಾಕಬೇಕಾದ್ರೆ. ತುಂಬ ಚಿಕ್ಕ ಮ್ಯಾಗ್ನೆಟ್ ಅದು, ಸೊ ಅದನ್ನು ಯೂಸ್ ಮಾಡ್ಬೋದು. ಅಥವಾ ಕಾಮನ್ನಾಗಿ ನಿಮ್ಮಲ್ಲಿರೋ ಆರಿಕ್ಯುಲರ್ ಯೂಸ್ ಮಾಡ್ಬೋದು. ಎಲ್ಲ ಹೀಲರ್ಸ್ ಹತ್ರನೂ ಆರಿಕ್ಯುಲರ್ ಇರುತ್ತೆ, ಸೊ ಮೈಕ್ರೋ ಮಿನಿಗೆ ಆರಿಕ್ಯುಲರ್ ಯೂಸ್ ಮಾಡಿ. ಸೊ ನೆಕ್ಸ್ಟ್ ಬಯೋಲ್ ಮ್ಯಾಗ್ನೆಟ್ಸ್. ಬಯೋಲ್ ಮ್ಯಾಗ್ನೆಟಲ್ಲಿ 2 ಪೋಲ್ ಇರುತ್ತೆ, ಸೌತು ಮತ್ತು ನಾರ್ತು ಮತ್ತು ಸೌತು. ಕಾಂಪಸ್ ನೋಡಿದ್ದೀರಾ ಎಲ್ಲರೂ, ಕಾಂಪಸ್ ಯೂಸು ಮಾಡಿರ್ತೀರ. ಯಾವಾಗಲೂ ಅದು ನಾರ್ತ್ ಸಿಗ್ನಲ್, ಯಾವಾಗಲೂ ಅದು ಆ ಪಾಯಿಂಟ್ ಯಾವ ಕಡೆ ಇರುತ್ತೆ ಅಂದರೆ ಉತ್ತರದ ಕಡೆಗೆ ಇರುತ್ತೆ ಅಲ್ವಾ. ಸೊ ಕಾಂಪಸಲ್ಲಿ ಉತ್ತರದ ಕಡೆಗಿರೋದು ನಾರ್ತು, ದಕ್ಷಿಣದ ಕಡೆಗಿರೋದು ಸೌತು ಅಂತ ಹೇಳ್ತೀವಿ. ನಾರ್ತ್ ಆ್ಯಂಡ್ ಸೌತು, ನಾರ್ತ್ ಸಿಗ್ನಲ್ ಅಂತಲೇ ಕರಿತೀವಿ ಅದಕ್ಕೆ, ಕಾಂಪಸ್ಗೆ. ನಾರ್ತ್ ಅಂದರೆ ಗಿವಿಂಗ್, ಕೊಡೋದು.
ಕೊಡ್ತಾನೇ ಇರುತ್ತೆ. ಅದು ಅಲ್ಲಿಂದ ರಿಸೀವ್ ಮಾಡ್ಕೊಳ್ತೀವಿ ನಾವು, ಅಂದರೆ ಅಲ್ಲಿಂದ ಬರುತ್ತೆ. ದಕ್ಷಿಣ ಸೌತ್ ಅಂದರೆ ರಿಸೀವಿಂಗ್ ಮಾಡ್ಕೊಳ್ಳೋದು. ಅದು ಎಷ್ಟು ಬೇಕಾದ್ರೂ ಕೊಡ್ತಾನೇ ಇರುತ್ತೆ. ದಕ್ಷಿಣ ರಿಸೀವ್ ಮಾಡ್ತಾನೆ ಇರುತ್ತೆ. ಅಂದರೆ ಮ್ಯಾಗ್ನೆಟ್ ಪೋಲಲ್ಲಿ ರಿಸೀವಿಂಗ್ ಏನು ಹೇಳಿ, ತಗೊಳ್ಳೋ ಅಂಥದ್ದು. ನಾರ್ತು ಮತ್ತು ಸೌತ್ ಪೋಲಲ್ಲಿ ನಾರ್ತಿಂದ ಎನರ್ಜಿ ಬರುತ್ತೆ. ನಾರ್ತಿಂದ ಎನರ್ಜಿ ಬರೋದು ಅಂದರೆ ನಾರ್ತಿಂದ ಎನರ್ಜಿ ಅದು ಸೌತ್ ಕೊಡುತ್ತೆ. ಸೊ ಸೌತು ರಿಸೀವ್ ಮಾಡಿಕೊಳ್ಳುತ್ತೆ ಎನರ್ಜಿನ. ಎಷ್ಟೇ ಎನರ್ಜಿ ಬಂದರೂ ರಿಸೀವ್ ಮಾಡಿಕೊಳ್ಳುತ್ತೆ. ಸೌತ್ ರಿಸೀವ್ ಮಾಡಿಕೊಳ್ಳುತ್ತೆ, ನಾರ್ತು ಕೊಡುತ್ತೆ, ಎಷ್ಟು ಬೇಕಾದ್ರೂ ಕೊಡುತ್ತೆ ನಾರ್ತ್. ನೀವು ಮ್ಯಾಗ್ನೆಟಲ್ಲಿ ಸೌತ್ ಪೋಲು ನಾರ್ತ್ ಪೋಲು ಪ್ರತಿಯೊಂದು ಮ್ಯಾಗ್ನೆಟನ್ನು ಫಸ್ಟ್ ಚೆಕ್ ಮಾಡಿ ಇಟ್ಕೊಳ್ಳಿ. ಪಾಯಿಂಟ್ ನಂಬರ್ 1. ಪಾಯಿಂಟ್ ನಂಬರ್ 2, ನಾರ್ತ್ ಪೋಲು ಗಿವಿಂಗ್, ಸೌತ್ ಪೋಲ್ ರಿಸೀವಿಂಗ್. ಇಷ್ಟು ಪಾಯಿಂಟನ್ನು ತಿಳ್ಕೊಳ್ಳಿ. ಟೋನಿಫಿಕೇಶನ್ ಸೆಡೇಷನ್ ಆಮೇಲೆ ನಾವು ಮಾತಾಡೋಣ. ಫಾರ್ ಎಕ್ಸಾಂಪಲ್, ಇವಾಗ ಒಂದು ಲಂಗ್ಸ್ಗೆ ತೊಗೊಳ್ತೀನಿ ನಾನು. ಬಯೋಲ್ ಮೆರಿಡಿಯನ್ ಬರೀ ಸಿಂಗಲ್ ಹಾಕೋಣ, ಆಮೇಲೆ ಮಲ್ಟಿ ಲೇಯರ್ದು ಆಮೇಲೆ ನಾವು ಮಾಡೋಣ. ಅದ್ರ ಬಗ್ಗೆ ಇವಾಗ ಜಾಸ್ತಿ ಯೋಚನೆ ಮಾಡೋದು ಬೇಡ. ಸಿಂಗಲ್ ಕಲರು ಸಿಂಗಲ್ ಮ್ಯಾಗ್ನೆಟ್ ಬಗ್ಗೆ ಮಾತಾಡೋಣ. ಒಂದು ಲಂಗ್ಸ್. ಆಲ್ಮೋಸ್ಟ್ ಲಂಗ್ಸ್ 99.9% ಎನರ್ಜಿ ಲಾಸಲ್ಲಿರುತ್ತಾ ಎಕ್ಸೆಸ್ಸಲ್ಲಿರುತ್ತಾ? ಲಂಗ್ಸ್ ಪ್ರಾಬ್ಲಮ್ ಅಂತ ಬಂದಾಗ ಆಲ್ಮೋಸ್ಟ್ ಎನರ್ಜಿ ಲೋ ಅಲ್ಲಿರುತ್ತೆ. 99.9% ಆಫ್ ದ ಪೀಪಲ್ಸ್ ಇನ್ ದ ವರ್ಲ್ಡ್. ಸೊ ಇದು ಕಾಮನ್ ಫ್ಯಾಕ್ಟ್. ಲಂಗ್ಸ್ ಎನರ್ಜಿ ಜಾಸ್ತಿ ಆಗೋದು ತುಂಬ ಕಡಿಮೆ, ರೇರ್ ಕೇಸಲ್ಲಿ ಆಗುತ್ತೆ. ನಾವು ಪಾಯಿಂಟ್ ವ್ಯತ್ಯಾಸ ಮಾಡಿದಾಗ, ಫುಡ್ಡಲ್ಲಿ ವ್ಯತ್ಯಾಸ ಮಾಡಿದಾಗ ಆಗುತ್ತೆ, ಮತ್ತು ಸರಿ ಹೋಗುತ್ತೆ. ಡಿಸೀಸ್ ಅಂತ ಬಂದಾಗ ಎನರ್ಜಿ ಲಾಸ್ ಆಗಿರುತ್ತೆ. ಸೊ ಎನರ್ಜಿ ಲಾಸ್ ಆಗಿದೆ ಅಂದರೆ ಇಲ್ಲಿ ನಾವೇನು ಮಾಡಬೇಕು? ಎನರ್ಜಿ ಕೊಡಬೇಕಾ ಅಥವಾ ತೆಗಿಬೇಕಾ? ಅಲ್ಲಿಂದ ಕೊಡಬೇಕು. ಸೊ ನಮಗೆ ಎನರ್ಜಿ ಕೊಡೋರು ಯಾರು ಇವಾಗ? ನಾರ್ತ್ ಪೋಲಾ ಸೌತ್ ಪೋಲಾ? ನಾರ್ತ್ ಪೋಲು. ಇಲ್ಲಿಗೆ ಎನರ್ಜಿ ನಾವು ಕೊಡಬೇಕು. ನಾರ್ತ್ ಪೋಲ್ ಏನು ಮಾಡಬೇಕು? ಇಲ್ಲಿಗೆ ಟಚ್ ಆಗಿರಬೇಕು. ನಾರ್ತ್ ಇಲ್ಲಿ ಟಚ್ ಆದರೆ ಎನರ್ಜಿ ಒಳಗಡೆ ಹೋಗುತ್ತೆ. ಸೌತ್ ಪೋಲ್ ಏನು ಮಾಡುತ್ತೆ ಹೇಳಿ? ಎನರ್ಜಿ ಜಾಸ್ತಿ ಇರೋ ಕಡೆ ನೀವು ಸೌತ್ ಪೋಲ್ ಟಚ್ ಮಾಡಿದ್ರೆ ಆ ಎನರ್ಜಿನ ಅದು ಎಳ್ಕೊಳ್ಳುತ್ತೆ. ನೀವು ಎಷ್ಟು ಕೊಟ್ಟರು ಅದು ಎಳ್ಕೊಳ್ತಾನೆ ಇರ್ತದೆ. ಅರ್ಥ ಆಯ್ತಾ? ಈಗ ನೀವು ಫಸ್ಟು ಡಯಾಗ್ನೈಸಲ್ಲಿ ಎನರ್ಜಿ ಲಾಸ್ ಇದೆಯಾ ಎಕ್ಸಸ್ ಇದೆಯಾ ಫಸ್ಟ್ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಆಮೇಲೆ ನೀವು ಮ್ಯಾಗ್ನೆಟನ್ನು ಯಾವ್ದು ಬೇಕು, ಇಲ್ಲಿ ಎನರ್ಜಿ ನಾನು ಫಿಲ್ ಮಾಡಬೇಕಾ ಸೌತ್ ಇಡಿ, ಎನರ್ಜಿ ತೆಗಿಬೇಕಾ ನಾರ್ತ್ ಇಡಿ. ಸ್ವಲ್ಪ ದಿವಸ ಟೋನಿಫಿಕೇಶನ್ ಸೆಡೇಷನ್ ನಿಮ್ಮ ತಲೆಯಿಂದ ಆಚೆಗೆ ತೆಗೆದುಬಿಡಿ. ಸರ್ ಸ್ಕಿನ್ ಟಚ್ ಇದೆ ಸರ್, ಇದು ಎಲ್ಲೋ ಟಚ್. ಇನ್ನೊಂದ್ಸಲ ಹೇಳಿ ಸರ್. ನಾರ್ತ್ ಸೌತ್ ಇದು ಸ್ಕಿನ್ ಟಚ್. ಸರಿ, ನಾರ್ತ್ ಸೌತ್ ಯಾವ ತರ ಎನರ್ಜಿ ತಗೊಳ್ಳೋದು ಕೊಡೋದು ಅದು ಸ್ಕಿನ್ಗೆ ಇಟ್ಟಾಗ ಹೇಳಿ ಇನ್ನೊಂದ್ಸಲ. ಓಕೆ. ಯಾವ್ದು ಸ್ಕಿನ್ ಟಚ್ ಮಾಡ್ಬೇಕು? ಎಲ್ಲ ಬುಕ್ಗಳಲ್ಲೂ ಇದೆ. ಅಂದರೆ ಅದು ನಾವು ಚೆನ್ನಾಗಿ ತಿಳ್ಕೊಂಡಾದ್ಮೇಲೆ ಇದನ್ನು ಟಚ್ ಮಾಡ್ಕೊಳ್ಳಿ, ಕಲರ್ ಹಾಕಿರ್ತೀವಿ, ಆ ಕಲರ್ ಪ್ರಕಾರ ನಾವು ಮಾಡ್ಕೊಳ್ತೀವಿ. ನನ್ನ ಎಕ್ಸ್ಪೀರಿಯನ್ಸಲ್ಲಿ ನಾನು ಫೇಲ್ಯೂರ್ ಆಗಿರೋದು ಕಲರಲ್ಲೇ. ಆ ಕಂಪ್ನಿಯವ್ರು ಹಾಕಿರೋ ಕಲರಲ್ಲೇ ನಾನು ಫೇಲ್ಯೂರ್ ಆಗಿದ್ದು. ಯಾಕೆ ಫೇಲ್ಯೂರ್ ಆದಂತೆ ಹುಡ್ಕೊಂಡೋದಾಗ ಮ್ಯಾಗ್ನೆಟಲ್ಲಿ ಹಾಕಿರೋ ಕಲರೇ ವ್ಯತ್ಯಾಸ ಆಯಿತು. ಸೊ ಈಗ ಪ್ರತಿಯೊಂದು ನಾನು ಕಾಂಪಾಸಲ್ಲಿ ಇಟ್ಕೊಂಡೆ ನಾನು ಹಾಕ್ತೀನಿ. ಫಸ್ಟು ನನ್ನ ಮ್ಯಾಗ್ನೆಟ್ ನನಗೆ ಕ್ಲಿನಿಕ್ಕಿಗೆ ಎಂಟ್ರಿ ಆಗೋಕ್ಕೆ ಮುಂಚೆ ಕಾಂಪಾಸಲ್ಲಿ ನೋಡಿ ಇದು ಕರೆಕ್ಟು ನಾರ್ತು ಸೌತು ಕರೆಕ್ಟಾಗಿದೆಯಾ ಪೇಂಟು ಅಂತ ನೋಡ್ಬಿಟ್ಟು ಆಮೇಲೆ ಒಳಗಡೆ ಹಾಕ್ಕೊಳ್ತೀನಿ. ಅಲ್ಲಿವರೆಗೂ ನಾನು ಅದನ್ನು ಯೂಸ್ ಮಾಡಲ್ಲ. ಹೊಸದು ಅಂತ ಬಂದಾಗ ಆ್ಯಸ್ ಕ್ರಿಸ್ಟಲ್ ಒಂದ್ಸರಿ ಹೊರಗಡೆಯಿಂದ ತಂದಾಗ ಅದನ್ನು ಕ್ಲೆನ್ಸಿಂಗ್ ಮಾಡಿಬಿಟ್ಟು ಆಮೇಲೆ ಒಳಗಡೆ ಇಟ್ಕೋಬೇಕು, ಬಳಸಬೇಕು. ಅದನ್ನು ಸುಮ್ಮನೆ ತಂದು ಹಂಗೇನೆ ಬೇರೆ ವಸ್ತುಗಳ ಥರ ಮಾರಾಟ ಮಾಡ್ತೀವಿ ಅಂತ ತಂದು ಇಟ್ಕೊಂಡು ಅದನ್ನು ವಾಪಸ್ ಕೊಡೋಂಗಿಲ್ಲ. ಸೊ ಅಲ್ಲಿ ನಮಗೆ ಒನ್ಸ್ ಅಗೇನ್ ಎನರ್ಜಿ ಇಂಬ್ಯಾಲೆನ್ಸ್ ಆಗುತ್ತೆ. ಸೇಮ್ ಟು ಸೇಮ್ ಮ್ಯಾಗ್ನೆಟಲ್ಲೂ ಆಗುತ್ತೆ. ಕನ್ಫರ್ಮ್ ಮಾಡ್ಕೊಳ್ಳಿ, ಆ ನಂತರ ನೀವು ಅಪ್ಲೈ ಮಾಡಿ. ಯಾವುದೇ ಮ್ಯಾಗ್ನೆಟ್ ಆದ್ರೂ ವಿತೌಟ್ ಕನ್ಫರ್ಮೇಷನ್ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಓಕೆ ಅಮ್ಮ, ಉತ್ತರ ಮತ್ತು ದಕ್ಷಿಣ ಕಾಂಪಸ್ ಅಲ್ವಾ? ಸೊ ಉತ್ತರ ಅಂದರೆ ಕೊಡೋದು ಅಂತ, ಕೊಡ್ತಾನೆ ಇರುತ್ತೆ. ಅದು ಎಷ್ಟು ಬೇಕಾದರೂ ಕೊಡ್ತಾನೆ ಇರುತ್ತೆ. ದಕ್ಷಿಣ ಅಂದರೆ ರಿಸೀವ್, ತಗೊಳ್ಳೋದು, ಎಳ್ಕೊಳ್ತಾನೆ ಇರುತ್ತೆ. ನೀವು ಎಷ್ಟು ಕೊಟ್ಟರು ಅದು ಎಳ್ಕೊಳ್ತಾನೆ ಇರುತ್ತೆ. ಅದ್ರ ಕೆಲಸನೇ ಎಳ್ಕೊಳ್ಳೋದು.
ಮ್ಯಾಗ್ನೆಟಲ್ಲಿ ಉತ್ತರ ಮತ್ತು ದಕ್ಷಿಣ ಅಂತ ಪೋಲ್ ಎರಡಿದೆ, ಸರಿನಾ? ಸೊ ಅದಕ್ಕೆ ನಾವು ನಾರ್ತ್ ಸಿಗ್ನಲ್ ಅಂತಲೇ ಕರಿತೀವಿ. ಸೊ ನಾರ್ತ್ ಅಂದರೆ ಉತ್ತರ, ಸೌತ್ ಅಂದರೆ ದಕ್ಷಿಣ. ಆ ಮ್ಯಾಗ್ನೆಟ್ ಮೇಲೂ ಮೆನ್ಷನ್ ಮಾಡಿರ್ತಾರೆ. ನೀವು ಅರ್ಥ ಮಾಡ್ಕೋಬೇಕಾಗಿರುವಂಥದ್ದು, ಮ್ಯಾಗ್ನೆಟಲ್ಲಿ ಉತ್ತರ ನಾರ್ತ್ ಪೋಲ್ ಅಂತ ಏನಿದೆಯಲ್ವಾ, ನಾರ್ತ್ ಅಂದರೆ ಶಕ್ತಿನ ಕೊಡುವಂಥದ್ದು, ಅದು ಕೊಡ್ತಾನೇ ಇರುತ್ತೆ. ದಕ್ಷಿಣ ಸೌತ್ ಪೋಲು ರಿಸೀವಿಂಗ್. ಇದು ಅರ್ಥ ಮಾಡ್ಕೊಳ್ಳಿ, ಒಂದು ಮ್ಯಾಗ್ನೆಟ್ ಇಟ್ಕೊಂಡು ಅರ್ಥ ಮಾಡ್ಕೊಳ್ಳಿ ಫಸ್ಟು. ಸೊ ಇದು ಕೊಡ್ತಾ ಇರುತ್ತೆ, ಇದು ರಿಸೀವ್ ಮಾಡ್ತಾ ಇರುತ್ತೆ. ಓಕೆ, ಕೈಯಲ್ಲಿ ನೀವು ಡಯಾಗ್ನೈಸ್ ಮಾಡಿದ್ಮೇಲೆ ಯಾವ ಆರ್ಗನ್ಗೆ ಏನು ತೊಂದರೆ ಆಗಿದೆ, ಸಪೋಸ್ ಲಿವರ್ಗೆ ಆಗ್ತೀರ ಅಂತ ಇಟ್ಕೊಳ್ಳಿ, ನಿಮಗೆ ತಲೆನೋವಿದೆ. ಆವಾಗಲೇ ನಾನು ಲಂಗ್ಸ್ದು ಹೇಳಿದ್ನಲ್ವ, ಈಗ ತಲೆನೋವಿಂದ ಹೇಳ್ತೀನಿ. ತಲೆನೋವು ಎರಡು ವಿಧ. ಒಂದು, ಲಿವರು ಎನರ್ಜಿ ಲೆವೆಲ್ ಕಡಿಮೆ ಆಗಿನೂ ಲಂಗ್ಸ್ ಬರುತ್ತೆ, ತಲೆನೋವು ಬರುತ್ತೆ. ಲಿವರ್ ಎನರ್ಜಿ ಜಾಸ್ತಿ ಆದಾಗ್ಲೂ ತಲೆನೋವು ಬರುತ್ತೆ. ಲಿವರ್ ಎನರ್ಜಿ ಜಾಸ್ತಿ ಆಗೋದಂದರೆ ಪಿತ್ತ ಜಾಸ್ತಿ ಆಗಿರುತ್ತೆ ಅಂತ ಹೇಳ್ತೀವಿ. ಅಂದರೆ ಎನರ್ಜಿ ಲೆವೆಲ್ ಜಾಸ್ತಿಯಾಗಿ ತಲೆನೋವು ಬಂದಾಗ ಸಿಂಪ್ಟಮ್ಸ್ ಏನೇನಿರುತ್ತೆ, ಪಟ ಪಟ ಅಂತ ಹೊಡ್ಕೊಳ್ಳುತ್ತೆ, ಟಾಲರಬಲ್ ಪೇಯ್ನ್ ಇರಲ್ಲ, ಇನ್ಟಾಲರಬಲ್ ಪೇಯ್ನ್ ಇರುತ್ತೆ, ಮತ್ತು ಕೋಪ ತರಿಸುತ್ತೆ. ಪ್ರತಿಯೊಂದು ವಿಷಯದಲ್ಲೂ ವಿಷಯಕ್ಕೆ ನಡೆದು ನಾವು ಅದನ್ನು ಇಷ್ಟಪಡೋದಿಲ್ಲ. ಯಾವುದನ್ನ ಕೆಲಸ ಮಾಡ್ಬೇಕಂದ್ರೆ ಇಷ್ಟಪಟ್ಟು ಕೆಲಸ ಮಾಡೋದಿಲ್ಲ, ಇಷ್ಟ ಇಲ್ದಿರ ಬೈ ಫೋರ್ಸ್ಫುಲಿ ಕೆಲಸ ಮಾಡ್ತೀವಿ. ಆ ಸಮಯದಲ್ಲೂ ಸಹ ನಮಗೆ ಲಿವರ್ ಎನರ್ಜಿ ಜಾಸ್ತಿ ಆಗಿರುತ್ತೆ. ಅವಾಗ ನಾವು ಇಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಲಿವರ್ ಎನರ್ಜಿ ಬ್ಯಾಲೆನ್ಸ್ಡ್ ಆಗಿರುತ್ತೆ. ಲಿವರ್ ಆ್ಯಂಡ್ ಗಾಲ್ ಬ್ಲಾಡರ್ ಬಂದು ಮೈಂಡನ್ನು ಕಂಟ್ರೋಲ್ ಮಾಡೋವಂಥದ್ದಲ್ವ ಅದು. ಸೊ ಹಾಗಾಗಿ ಲಿವರ್ ಎನರ್ಜಿ ಜಾಸ್ತಿಯಾಗಿ ಬರೋ ಕಾಯಿಲೆಗಳು ಇಂಟಾಲರಬಲ್ ಮತ್ತು ಏನು ಹೊಡಿತಾ ಇರುತ್ತೆ, ಪಿನ್ ತಗೊಂಡು ಚುಚ್ಚಿದಂಗಿರುತ್ತೆ, ಮತ್ತು ಹ್ಯಾಮರಿಂಗ್ ಥರ ಇರುತ್ತೆ ಪ್ರತಿಯೊಂದನ್ನು. ಸೊ ಅವಾಗ ನಾವೇನು ಮಾಡ್ತೀವಿ, ಲಿವರ್ನ ಎನರ್ಜಿ ಕಡಿಮೆ ಮಾಡಬೇಕು. ಹೆಂಗೆ ಕಡಿಮೆ ಮಾಡ್ತೀವಿ? ಮ್ಯಾಗ್ನೆಟಲ್ಲಿ ತಗೊಂಡಾಗ ನಾನು ಲಂಗ್ಸಲ್ಲಿ ಎನರ್ಜಿ ಕಡಿಮೆ ಇರುತ್ತೆ, ಇಲ್ಲಿಗೆ ನಾರ್ತನ್ನು ಟಚ್ ಮಾಡ್ತೀವಿ, ಅದು ಎನರ್ಜಿನ ಕೊಡ್ತು. ಇಲ್ಲಿಗೇನು ಮಾಡ್ತೀವಿ ಇವಾಗ ನಾವು ಸೌತು, ಇಲ್ಲಿ ಎನರ್ಜಿ ಜಾಸ್ತಿ ಇದೆಯಲ್ವಾ, ಇದು ಕೊಡ್ತಾ ಇರುತ್ತೆ ನಿಮಗೆ. ಈ ಕೊಡ್ತಾ ಇರೋ ಎನರ್ಜಿನ ತೆಗಿಬೇಕಲ್ವಾ, ರಿಸೀವರ್ ಯಾರು? ಸೌತ್ ಪೋಲ್ ಇಲ್ಲಿ ಟಚ್ ಮಾಡಬೇಕು. ಲಿವರ್ ಫಂಕ್ಷನ್ ಜಾಸ್ತಿ ಇದ್ದು ನಮಗೆ ಥ್ರೋಂಬಿಂಗ್ ಪೇಯ್ನ್ ಎಲ್ಲ ಇದ್ದಾಗ ಪಟ ಅಂತ ತಲೆ ಹೊಡಿತಾ ಇರಬೇಕಾದ್ರೆ ಇಲ್ಲಿ ಸೌತ್ ಪೋಲ್ ಮ್ಯಾಗ್ನೆಟ್ ಇಟ್ಟು ನೀವು ಇಟ್ಕೊಂಡ್ರೆ ವಿತಿನ್ 15 to 30 minutes ಡಿಪೆಂಡ್ಸ್ ಆನ್ ದ ಇಂಟೆನ್ಸಿಟಿ ಆಫ್ ದ ಮ್ಯಾಗ್ನೆಟ್. ನೀವು ಯಾವ್ದು ಇಲ್ಲಿ ಸ್ಟಾರ್ ಮ್ಯಾಗ್ನೆಟ್ ವರ್ಕ್ ಆಗಲ್ಲ, ಅವಾಗ ಬೇರೆ ಮ್ಯಾಗ್ನೆಟ್ ಹಾಕ್ಬೇಕು. ಅದಕ್ಕೆ ಸ್ಟಾರ್ ಮ್ಯಾಗ್ನೆಟ್ ಹಾಕೊಂಡಿದ್ರೆ ನೀವು ಇಲ್ಲಿ ಹಾಕ್ಬೋದು, ಇಲ್ಲಿ ಹಾಕ್ಬೋದು, ಇನ್ಸೆಕ್ಟಲ್ಲಿ ಹಾಕ್ಬೋದು. ಸೊ ಇಲ್ಲಿ ನೀವು ಮ್ಯಾಗ್ನೆಟ್ ಹಾಕಿದಾಗ ವಿತಿನ್ 15 to 30 minutesಲ್ಲಿ ನಿಮಗೆ ಅಲ್ಲಿರೋ ಎಕ್ಸಸ್ ಎನರ್ಜಿ ಎಲ್ಲ ತೆಗೆಯುತ್ತೆ. ನಿಮಗೆ ಪೇಯ್ನು ಗ್ರ್ಯಾಜುಲಿ ರೆಡ್ಯೂಸ್ ಆಗ್ತಾ ಬರುತ್ತೆ. ರೆಡ್ಯೂಸ್ ಆಗಕ್ಕೆ ಬಂದಿದ ತಕ್ಷಣ ಮ್ಯಾಗ್ನೆಟ್ನ ತೆಗಿಬೇಕು. ಸಪೋಸ್ ಮ್ಯಾಗ್ನೆಟ್ ಕಂಟಿನ್ಯೂ ಮಾಡಿದ್ರೆ ಅಂತ ಇಟ್ಕೊಳ್ಳಿ, ಕೋಲ್ಡ್ ಆಗುತ್ತೆ. ಹೊಡಿತಾ ಇರೋ ಪೇಯ್ನು ತುಂಬ ಕಡಿಮೆಯಲ್ಲಿ, ಲೋ ಪೇಯ್ನಲ್ಲಿ, ಲೋ ಇಂಟೆನ್ಸಿಟಿಯಲ್ಲಿ ಕಂಟಿನ್ಯೂಸ್ ಆಗಿರುತ್ತೆ ಪೇಯ್ನ್. ಹೊಡಿತಾ ಇರೋದು ಕನ್ವರ್ಟೆಡ್ ಇಂಟು ಕಂಟಿನ್ಯೂಸ್ ಪೇಯ್ನ್. ಥ್ರೋಂಬಿಂಗ್ ಪೇಯ್ನ್ ಬಿಕಮ್ ಕಂಟಿನ್ಯೂಸ್ ಪೇಯ್ನ್, ಮ್ಯಾಗ್ನೆಟ್ ಸರಿಯಾದ ಸಮಯಕ್ಕೆ ತೆಗಿಲಿಲ್ಲ ಅಂದರೆ. ಇದು ಸೈಡ್ ಎಫೆಕ್ಟ್ ಅಲ್ಲ ಅದು. ನೀವು ಅದನ್ನು ಹಂಗೆ ಬಿಟ್ಟರೆ 3 ದಿವಸಕ್ಕೆ ಆಟೋಮೆಟಿಕಾಗಿ ಬ್ಯಾಲೆನ್ಸಿಂಗ್ ಆಗುತ್ತೆ ಎನರ್ಜಿ. ನಿಮ್ಗೆ ಇಮಿಡಿಯೇಟಾಗಿ ಕಡಿಮೆ ಆಗಿರೋದು ಹಂಗೆ ಪೂರ್ತಿ ಕಡಿಮೆ ಆಗಬೇಕು, ಮ್ಯಾಗ್ನೆಟ್ನ ರಿಮೂವ್ ಮಾಡಿಬಿಡಿ, ಇಷ್ಟೇ. ವೆರಿ ಸಿಂಪಲ್. ಇನ್ನೂ ಒಂದ್ಸರಿ ಮ್ಯಾಗ್ನೆಟ್ ಇಟ್ಕೊಳ್ಳಿ, ಒಂದು ದೊಡ್ಡ ಮ್ಯಾಗ್ನೆಟ್ ಇಟ್ಕೊಳ್ಳಿ, ಸೌತು ನಾರ್ತು ನೀವೇ ಚೆಕ್ ಮಾಡ್ಕೊಳ್ಳಿ, ಒಂದು ಕಾಂಪಸ್ ಇಟ್ಕೊಳ್ಳಿ. ಆಮೇಲೆ ಪ್ಲೈನ್ ಮ್ಯಾಗ್ನೆಟ್ ಬರುತ್ತೆ, ಪ್ಲೈನ್ ಮ್ಯಾಗ್ನೆಟ್ ತೊಗೊಂಡ್ಬಿಟ್ಟು ನೀವೇ ಅದ್ರ ಮೇಲೆ ಮಾರ್ಕಿಂಗ್ ಮಾಡ್ಕೊಳ್ಳಿ. ಅದರಲ್ಲಿ ನೀವು ಟೆಸ್ಟ್ ಮಾಡ್ಕೊಳ್ಳಿ ಫಸ್ಟು. ಅಲ್ಲಿ ನಿಮಗೆ ರಿಸಲ್ಟ್ ಬಂದಾದಮೇಲೆ ಮಾರ್ಕೆಟಲ್ಲಿ ಸಿಗೋ ಮ್ಯಾಗ್ನೆಟನ್ನು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಕೊಳ್ಳಿ, 100% ರಿಸಲ್ಟ್ ಬರುತ್ತೆ. ಸೇಮ್ ಇದೇ ಮ್ಯಾಗ್ನೆಟನ್ನು ನೀವು ವಾಟರ್ ಎನರ್ಜೈಸ್ ಮಾಡಿ ಸಹ ಯೂಸ್ ಮಾಡ್ಬೋದು. ನಿಮ್ಮ ಕಾಯಿಲೆಗೆ ಶಕ್ತಿ ಬೇಕಾ, ನಾರ್ತ್ ಪೋಲನ್ನು ಇಟ್ಟು ಎನರ್ಜೈಸ್ ಮಾಡಿ. ನಿಮ್ಮ ಕಾಯಿಲೆಗೆ ನೀರಲ್ಲಿ ಶಕ್ತಿಯುತವಾದ ನೀರು ಕುಡಿಬೇಕು ಅಂತ ಅನಿಸಿದ್ರೆ ನಾರ್ತ್ ಪೋಲನ್ನು ಇಟ್ಟು ಎನರ್ಜೈಸ್ ಮಾಡಿಬಿಟ್ಟು ನೀರು ಕುಡೀರಿ. ಅಥವಾ ನಿಮ್ಮ ದೇಹದಲ್ಲಿ ಎನರ್ಜಿ ಜಾಸ್ತಿ ಇದೆ, ಅದು ಆಚೆಗೆ ಹೋಗಬೇಕು ಅಂತ ಇದೆಯಾ, ಸೌತ್ ಪೋಲನ್ನು ಇಟ್ಟು ಎನರ್ಜೈಸ್ ಮಾಡಿ ಆ ನೀರನ್ನು ಕುಡೀರಿ. ನಿಮಗಿರುವ ಕಾಯಿಲೆ ಏನು ಎಕ್ಸಿಸ್ ಅಂತ ಏನಿದೆಯಲ್ವಾ ಅದು ಆಚೆಗೆ ಹೋಗುತ್ತೆ.
ನೀರಿಂದು ಸ್ವಲ್ಪ ನಿಧಾನವಾಗಿ ಆಗುತ್ತೆ. 100% ರಿಸಲ್ಟ್ ಬರುತ್ತೆ ಇಲ್ಲ ಅಂತಲ್ಲ, ಸ್ವಲ್ಪ ಸ್ಲೋ ಇರುತ್ತೆ. ನೀವು ಸುಜೋಕೋ ಕರೆಸ್ಪಾಂಡೆನ್ಸ್ ಮತ್ತು ಇನ್ಸೆಕ್ಟ್ ಸಿಸ್ಟಮಲ್ಲಿ ಮಾಡಿದಾಗ ವಿತಿನ್ 5 to 6 ಅವರ್ಸಲ್ಲಿ ಬೆಸ್ಟ್ ರಿಸಲ್ಟ್ ಬರುತ್ತೆ. ಮತ್ತೆ ರಿಪಿಟೇಷನ್ ಬರೋದಿಲ್ವಾ? 100% ಬರುತ್ತೆ. ಯಾಕೆ ಬರುತ್ತೆ? ನಿಮ್ಮ ಲೈಫ್ ಸ್ಟೈಲು, ಫುಡ್ ಸ್ಟೈಲು ಸರಿ ಇರೋದಿಲ್ಲ, ಅದಕ್ಕೆ ಬರುತ್ತೆ. ಫಸ್ಟ್ ಕಾಯಿಲೆ ಬರೋದೇ ನಿಮ್ಮ ಲೈಫ್ ಸ್ಟೈಲ್, ಫುಡ್ ಸ್ಟೈಲ್ ಸರಿಗಿರೋದಿಲ್ಲ. ನೀವು ಮ್ಯಾಗ್ನೆಟ್ ಹಾಕಿ ತಲೆನೋವು ಅಥವಾ ನಿಮ್ಮ ತೊಂದರೆಗಳನ್ನ ವಾಸಿ ಮಾಡ್ಕೊಳ್ತೀರಾ. ಮಾಡ್ಕೊಂಡಾದ್ಮೇಲೆ ಮತ್ತೆ ರಿಪೀಟ್ ಆಯಿತು, ಆಗಬಾರ್ದು. ನಿಮ್ಮ ಲೈಫ್ ಸ್ಟೈಲ್, ಫುಡ್ ಸ್ಟೈಲ್ನ ಸರಿ ಮಾಡ್ಕೊಳ್ಳಿ. ಪೇಷಂಟ್ಗೆ ಹೇಳಿ, ನೀವು ಟ್ರೀಟ್ಮೆಂಟ್ ಕೊಟ್ಟಿದ ತಕ್ಷಣ ಹೇಳಿ, ಫುಡ್ ಸ್ಟೈಲ್ ಏನೇನಿದೆ ಕೇಳಿ. ಸೊ ಇದನ್ನು ಈ ಥರ ಬದಲಾಯಿಸ್ಕೋಬೇಕು, ಈ ಥರ ಬದಲಾಯಿಸ್ಕೊಂಡ್ರೆ ಮತ್ತೆ ಇದು ಬರೋದಿಲ್ಲ ಅಂತ ಹೇಳಿ ಕಳಿಸಿ. ಅವ್ರು ನಿಧಾನವಾಗಿ ಬದಲಾಯಿಸ್ಕೊಳ್ತಾರೆ. ನಾವೇನೂ ಹೇಳಲಿಲ್ಲ ಅಂದರೆ ನಾವು ತಗೊಳ್ಳೋ ಫುಡ್ ಸರಿ ಇದೆ ಅಂತಲೇ ಅಂದ್ಕೊಳ್ತಾರೆ. ಈಗ ನನ್ನ ಕ್ಲಿನಿಕಲ್ಲಿ ನಾನು ಕೆಲವು ಸರಿ ಫುಡ್ ಸ್ಟೈಲ್ ಹೇಳೋದು ಮರ್ತೋಗಿರ್ತೀನಿ. ನೆಕ್ಸ್ಟ್ ಟೈಮ್ ಬಂದಾಗ ಫೋನ್ ಮಾಡಿದಾಗ ಹೇಳಿದ್ರೆ ನಾವು ತಗೊಳ್ತಾ ಇರೋದು ಕರೆಕ್ಟ್ ಇತ್ತು ಅಂತ ಅಂದ್ಕೊಂಡಿದ್ವಿ ಅಂತ ಹೇಳ್ತಾರೆ. ಇನ್ಫ್ಯಾಕ್ಟ್ ನಾನು ಅಷ್ಟೇ, ಫೀಲ್ಡಿಗೆ ಬರೋಕ್ಕೆ ಮುಂಚೆ ನಾನು ಏನು ತಿಂತಾ ಇದ್ನೋ ಅದೆಲ್ಲ ಕರೆಕ್ಟಾಗೇ ಇತ್ತು. ಯಾಕೆ ಅಂದರೆ ಏನು ತಿಂದರೂ ಡೈಜೆಷನ್ ಚೆನ್ನಾಗಾಗೋದು. ಯಾವಾಗ ಡೈಜೆಷನ್ ಕೆಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನಮಗೆ ಗೊತ್ತಾಗಲ್ಲ. ಅದು ಕೆಡೋದು ಮೀನ್ಸ್ ಕಡಿಮೆ ಆಗೋದು ಗೊತ್ತಾಗಲ್ಲ. ಅದು ಯಾವಾಗ ಗೊತ್ತಾಗುತ್ತೆ? ಡೈಜೆಷನಿಂದ ಏನೇನು ಪ್ರಾಬ್ಲಮ್ಸ್ ಬರುತ್ತೆ, ಆ ಪ್ರಾಬ್ಲಮ್ಸ್ ನಮ್ಮ ಅರಿವಿಗೆ ಬಂದಾಗ, ಅದು ನೋವಿರ್ಬೋದು, ಕಫ ಇರ್ಬೋದು, ಲೇಜಿನೆಸ್ ಇರ್ಬೋದು, ಅತಿಯಾದ ನಿದ್ರೆ ಇರ್ಬೋದು. ಸೊ ಇವೆಲ್ಲ ಬಂದಾಗಲೇ ಗೊತ್ತಾಗೋದು ನಮಗೆ ಪ್ರಾಬ್ಲಮ್ ಇದೆ ಅಂತ. ಸೊ ಮೂಲ ಎಲ್ಲಿಂದ ಬರುತ್ತೆ ಅನ್ನೋದು ನಿಧಾನವಾಗಿ ನಾವು ತಿಳ್ಕೊಳ್ತೀವಿ. ಸೊ ಪೇಷಂಟ್ಗೆ ನಿಮಗೆಲ್ಲ TCM ಪಾಯಿಂಟ್ಗಳು ಗೊತ್ತಿರೋದ್ರಿಂದ ಪೇಷಂಟ್ಗೆ ಫಸ್ಟೇ ಹೇಳಿ, ಕಂಟ್ರೋಲ್ ಪಾಯಿಂಟ್ ಬಗ್ಗೆನೂ ಹೇಳಿ. ಪಾಯಿಂಟನ್ನು ಎಕ್ಸ್ಪ್ಲೈನ್ ಮಾಡೋದು ಅವಶ್ಯಕತೆ ಇಲ್ಲ, ಆರ್ಗನ್ ಬಗ್ಗೆ ಹೇಳಿ. ಕಂಟ್ರೋಲ್ ಆರ್ಗನ್ನು, ಕ್ರಿಯೇಷನ್ ಆರ್ಗನ್ನು ಯಾವ ಥರ ಇಟ್ಕೋಬೇಕು, ಈ ಥರ ಇಟ್ಕೊಂಡ್ರೆ ನಿಮ್ಗೆ ಈ ಕಾಯಿಲೆ ಬರೋದಿಲ್ಲ. ಈ 3 ಆರ್ಗನ್ಗಳ ಬಗ್ಗೆ ಗೈಡ್ ಮಾಡಿ, ಚಿಕ್ಕ ಒಂದೊಂದೇ ಪಾಯಿಂಟ್ಗಳನ್ನ ಗೈಡ್ ಮಾಡಿ. ಇನ್ನೊಂದು ಸೀಕ್ರೆಟು, ಕಂಪಲ್ಸರಿ ನೀವು ನಿಮ್ಮ ಹತ್ರ ಬರೋ ಪೇಷಂಟ್ಗೆ ಆಲ್ಮೋಸ್ಟ್ ಮೋಷನ್ ಪ್ರಾಬ್ಲಮ್ ಇರುತ್ತೆ. ಒಂದು IBS ಆದರೂ ಇರ್ಬೋದು, ಇಲ್ಲ ಕಾನ್ಸ್ಟಿಪೇಷನ್ ಆದರೂ ಇರ್ಬೋದು, ಇದ್ದೇ ಇರುತ್ತೆ. 80% to 90% ಪ್ರಾಬ್ಲಮ್ಸ್ ದೇ ಆರ್ ಸಫರಿಂಗ್ ಫ್ರಮ್ ಕಾನ್ಸ್ಟಿಪೇಷನ್ ಆರ್ IBS. ಯಾಕೆಂದರೆ ನಿಮ್ಮ ಹತ್ರ ಬರಬೇಕಂದ್ರೆ ಆಲ್ಮೋಸ್ಟ್ ಪ್ರತಿಯೊಂದು ಪೇಷಂಟು ನನಗೆ ಗೊತ್ತಿರೋ ಹಾಗೆ 100ಕ್ಕೆ 90 ಭಾಗ ಪೇಷಂಟುಗಳು ಮೆಡಿಕಲ್ನ ಮುಗಿಸ್ಕೊಂಡು ನಿಮ್ಮ ಹತ್ರ ಬರೋದು. ಅಲ್ಲೆಲ್ಲ ನೋಡಿಕೊಂಡು ಆಮೇಲೆ ಇಲ್ಲಿ ಬರ್ತಾರೆ, ಅಲ್ಲೇನೂ ಆಗಿಲ್ಲ ನೀವೇನಾರ ಮಾಡ್ತೀರಾ ಅಂತ. ಕೆಲವರು ಕೇಳ್ತಾರೆ ನೇರವಾಗಿ, ಗ್ಯಾರಂಟಿ ಕೊಡ್ತೀರಾ ಅಂತ. ಯಾಕೆಂದರೆ ಅಲ್ಲಿ ಫೇಲ್ಯೂರ್ ಆಗಿರ್ತಾರೆ, ಅಲ್ಲಿ ಗ್ಯಾರಂಟಿ ಸಿಕ್ಕಿರೋದಿಲ್ಲ. ಸೊ ಯಾರಿಗೂ ಗ್ಯಾರಂಟಿ ಕೊಡಬೇಡಿ, ಗ್ಯಾರಂಟಿ ಕೊಡಿ. ನನ್ನ ಸಿಸ್ಟಮಲ್ಲಿ ನನ್ನ ಪ್ರಿಸ್ಕ್ರಿಪ್ಷನಲ್ಲಿ ನಾನೇನು ಹಾಕಿದ್ದೀನಿ ಅಂದರೆ, ಒಂದು ಮ್ಯಾನುಫ್ಯಾಕ್ಚರಿಂಗು, ನೀವು ಸ್ಯಾಮ್ಸಂಗ್ ಮೊಬೈಲ್ ತೊಗೊಳ್ತೀರಲ್ವ, ಗ್ಯಾರಂಟಿ ಯಾರು ಕೊಡ್ತಾರೆ ಹೇಳಿ? ಸ್ಯಾಮ್ಸಂಗ್ ಕಂಪ್ನಿ ಮೊಬೈಲ್ ತೊಗೊಳ್ತೀರ ನೀವು, ಗ್ಯಾರಂಟಿ ಸೆಲ್ಲರ್ ಕೊಡ್ತಾನ ಅಥವಾ ಮ್ಯಾನುಫ್ಯಾಕ್ಚರರ್ ಕೊಡ್ತಾರ? ಅನ್ಮಿಟ್ ಮಾಡ್ಕೊಂಡು ಹೇಳಿ. ಸ್ಯಾಮ್ಸಂಗ್ ಮ್ಯಾನುಫ್ಯಾಕ್ಚರ್ ಮಾಡಿರೋ ಸ್ಯಾಮ್ಸಂಗ್ ಕಂಪನಿ ಮ್ಯಾನುಫ್ಯಾಕ್ಚರರು ಗ್ಯಾರಂಟಿ ಕೊಡ್ತಾರೆ, ಕರೆಕ್ಟ್ ಅಲ್ವಾ? ಈ ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡಿರೋದು ಹೀಲರ ಮ್ಯಾನುಫ್ಯಾಕ್ಚರರ? ನಾವು ಹೀಲರು. ಮ್ಯಾನುಫ್ಯಾಕ್ಚರ್ ಮಾಡಿರೋದು ಯಾರು? ಅವ್ರ ಹತ್ರ ಗ್ಯಾರಂಟಿ ಕೇಳಬೇಕು, ಹೀಲರ್ ಹತ್ರ ಅಲ್ಲ. ಪೇಷಂಟ್ ಕೇಳೋದು ಹೀಲರ್ ಹತ್ರ ಗ್ಯಾರಂಟಿ. ಅಂದರೆ ಮೊಬೈಲ್ ಮಾರೋನ ಹತ್ರ ಕೇಳ್ತಾರೆ ಗ್ಯಾರಂಟಿ ಕೊಡು ಅಂತ. ನಾವು ಮೊಬೈಲ್ ಮಾರ್ತೀವಿ, ಗ್ಯಾರಂಟಿ ಕೊಡಲ್ಲ. ಗ್ಯಾರಂಟಿ ಬೇಕು ಅಂದರೆ ಮ್ಯಾನುಫ್ಯಾಕ್ಚರರ್ ಹತ್ರ ಹೋಗಬೇಕು, ಅವ್ರ ಹತ್ರ ಹೋದರೆ ಗ್ಯಾರಂಟಿ ಸಿಗುತ್ತೆ. ಸ್ಪಷ್ಟವಾಗಿ ಅರ್ಥ ಮಾಡಿಸಿ ಅವರಿಗೆ. ಗ್ಯಾರಂಟಿ ಅಂದರೆ ಅಲ್ಲೇ ಹೋಗಬೇಕು, ರಿಪೇರಿ ಬೇಕಂದ್ರೆ ನಾವು ಮಾಡಿಕೊಡ್ತೀವಿ ಅಷ್ಟೇ. ಓಕೆನಾ? ಸೊ ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಈ ಮೊಬೈಲ್ನ. ನೀವೊಂದು ಚಿಕ್ಕದು ಒಂದು ಫ್ಯಾನು, ಚಿಕ್ಕದು ಒಂದು ಬ್ಯಾಟ್ರಿನ 100 200 ರೂಪಾಯಿದ ಒಂದು ಚಿಕ್ಕದು ಒಂದು ಕ್ಯಾಲ್ಕುಲೇಟರ್ ತೊಗೊಂಡ್ರೆ ಒಳಗಡೆ ಒಂದು ಬುಕ್ ಇರುತ್ತೆ, ಬುಕ್ಲೆಟು ಒಂದು ಶೀಟೋ ಇರುತ್ತೆ, ಗೊತ್ತಲ್ವಾ? ನೋಡಿದಿರಲ್ವಾ? ಏನದು? ಗ್ಯಾರಂಟಿ ಕಾರ್ಡ್. ಏನದು ಹೇಳಿ? ಗ್ಯಾರಂಟಿ ಕಾರ್ಡ್. ಗ್ಯಾರಂಟಿ ಕಾರ್ಡು ಒಂದಿಷ್ಟು ಬರುತ್ತೆ, ಇನ್ ಮಿಕ್ಕಿದೇನೋ ವಿಷಯ ಇರುತ್ತಲ್ವಾ? ಏನದು? ಇನ್ಸ್ಟ್ರಕ್ಷನ್ಸ್. ಈ ಬಟನ್ ಒತ್ತಿದ್ರೆ ಹಿಂಗೆ, ಈ ಬಟನ್ ಒತ್ತಿದ್ರೆ ಹಿಂಗೆ, ಇದಕ್ಕೆ ಇಷ್ಟು ಸೆಲ್ ಹಾಕಬೇಕು, ಕರೆಕ್ಟ್ ಅಲ್ವಾ? ಈ ಮೊಬೈಲ್ ಇದೆಯಲ್ವಾ,
ಈ ಮೊಬೈಲ್ದು ಲಿಟ್ರೇಚರ್ ಎಲ್ಲಿ? ಈ ಮೊಬೈಲ್ ಬಂತಲ್ವಾ ಈಗ, ಮ್ಯಾನುಫ್ಯಾಕ್ಚರ್ ಆಯ್ತಲ್ವಾ, ಇದಕ್ಕೊಂದು ಲಿಟ್ರೇಚರ್ ಇಟ್ ಕಳ್ಸಿದ್ರೆ ಎಲ್ಲಿ ಅದು? ಮೈಂಡ್ ಅಲ್ಲಿ ಐತೆ, ಗೊತ್ತಿಲ್ಲ ನನಗೆ. ಮೈಂಡ್ ಅಲ್ಲಿ ಇದೆ. ಇಲ್ಲ, ಪ್ರಿಂಟೆಡ್ ಎಲ್ಲ ಇದೆ. 4 ಚತುರ್ವೇದಗಳು ಕೇಳಿದ್ರೆ ವೇದಗಳನ್ನ? 4 ವೇದ ಇದೆ ಅಂತ ಕೇಳಿದ್ರಲ್ವಾ? ಆ 4 ವೇದಗಳ ಋಗ್ವೇದ, ಯಜುರ್ವೇದ, ಅಥರ್ವಣ ವೇದ, ಆ 4 ವೇದಗಳ ಇದ್ರದ್ದು ಲಿಟ್ರೇಚರು. ಚಿಕ್ಕದಿಲ್ಲ ಲಿಟ್ರೇಚರ್ ಇದಕ್ಕೆ. 4 ವೇದಗಳಲ್ಲಿ ಇದ್ರ ಲಿಟ್ರೇಚರ್ ಬರೆದಿಟ್ಟಿದ್ದಾರೆ. ನಿಮಗೆ ಬೇಕು ಅಂದರೆ ಅದನ್ನು ಓದ್ಬಿಟ್ಟು ಯಾವ ಬಟನ್ ಎಲ್ಲಿ ಪ್ರೆಸ್ ಮಾಡಿದ್ರೆ ಹೆಂಗೆ ಆಪ್ರೇಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ದಿಸ್ ಈಸ್ ದ ಸಿಂಪಲ್. ಅಲ್ಲಿ ಚಿಕ್ಕದಾಗಿರುತ್ತೆ ಒಂದು ಕ್ಯಾಲ್ಕುಲೇಟರ್. ನಾವು ಅದು ಅದ್ಭುತ ಅಂದ್ಕೊಂಡಿದ್ದೀವಿ, ಅದಲ್ಲ ಅದ್ಭುತ, ಇದು ಅದ್ಭುತ. ಇಷ್ಟು ದೊಡ್ಡ ಮೊಬೈಲ್ ಇದೆಯಲ್ವಾ, ಈ ಮೊಬೈಲ್ಗೆ ಲಿಟ್ರೇಚರ್ ಇದೆ. ಲಿಟ್ರೇಚರ್ ಯೂನಿಕ್ ಆಗಿದೆ ತಿಳ್ಕೊಳ್ಳಿ. ನೀವು ಹೊರಗಡೆ ನೋಡೋ ಲಿಟ್ರೇಚರು ಡಿಫ್ರೆಂಟ್ ಆಗಿರುತ್ತೆ. ಸ್ಯಾಮ್ಸಂಗ್ ಕಂಪ್ನಿದೇ ಒಂಥರ ಇರುತ್ತೆ, ನೋಕಿಯಾದೇ ಒಂಥರ ಇರುತ್ತೆ, MIದು ಒಂಥರ ಇರುತ್ತೆ. ಬಟ್ ಇದ್ರದ್ದು ಓಲ್ಡ್ ವರ್ಲ್ಡ್ ಎಲ್ಲರಿಗೂ ಒಂದು ಲಿಟ್ರೇಚರ್ ಕೊಟ್ಬಿಟ್ಟಿದ್ದಾರೆ. ವಾತ ಪಿತ್ತ ಕಫ ಅಂತ ಮಾಡಿಬಿಟ್ಟು ಎಲ್ಲನೂ ಅದರಲ್ಲಿ ಇಟ್ಬಿಟ್ಟು ಕೊಟ್ಟಿದ್ದಾರೆ. ಈ ಪಾಯಿಂಟ್ ಇಲ್ಲಿ ಒತ್ತಬೇಕು, ಇದನ್ನ ಹಿಂಗೆ ಟಚ್ ಮಾಡಬೇಕು, ಇದನ್ನ ಹಿಂಗೆ ತಿನ್ನಬೇಕು ಅಂದರೆ ಆವಾಗ ಈ ಮೊಬೈಲ್ ಹೆಂಗೆ ವರ್ಕ್ ಆಗುತ್ತೆ ಅಂತ ಕೊಟ್ಟಿರ್ತಾರೆ. ದಟ್ ಈಸ್ ದ ಲಿಟ್ರೇಚರ್ ಫಾರ್ ದಿಸ್ ಮೊಬೈಲ್. ಗ್ಯಾರಂಟಿ ಯಾರು ಕೇಳಿದ್ರು ಕೂರಿಸ್ಕೊಂಡು 10 ನಿಮಿಷ ಟೈಮ್ ವೇಸ್ಟ್ ಆದರೂ ಪರವಾಗಿಲ್ಲ, ಈ ಲಿಟ್ರೇಚರ್ ಇದೆಯಪ್ಪ, ಈ ಲಿಟ್ರೇಚರ್ ಪ್ರಕಾರ ನೀನು ಬಾ, ಆವಾಗ ಗ್ಯಾರಂಟಿ ಕೊಡ್ತೀವಿ ಅಂತ ಹೇಳಿ. ಆ ಲಿಟ್ರೇಚರ್ ಗೊತ್ತಿಲ್ಲ ಅಂದರೆ ಲಿಟ್ರೇಚರ್ ತೊಗೊಂಬ, ಆಮೇಲೆ ಗ್ಯಾರಂಟಿ ಕೊಡ್ತೀನಿ ಅಂತ ಹೇಳಿ ಅವ್ರಿಗೆ. ಗ್ಯಾರಂಟಿ ಕಾರ್ಡೆಲ್ಲ ಕೊಡ್ತಾರಲ್ವ, ಒಂದು ಚಿಕ್ಕದೇ ಅಂತ ತಗೊಂಡ್ರು 6 ತಿಂಗಳು 3 ತಿಂಗಳು 1 ವರ್ಷ ಗ್ಯಾರಂಟಿ ಕೊಡ್ತಾರೆ. ಕಾರ್ಡ್ ಇಲ್ಲ ಅಂದರೆ ಕೊಡೋದೇ ಇಲ್ಲ, ಅವರು ವಾಪಸ್ ಕಳಿಸ್ಬಿಡ್ತಾರೆ. ಸೊ ಇವ್ರನ್ನೂ ವಾಪಸ್ ಕಳಿಸಿ ಪರವಾಗಿಲ್ಲ. ಸೊ ಈ ರೀತಿಯಾಗಿ ಮಾಡ್ಕೊಂಡೋಗಿ. ಸುಜೋಕಲ್ಲಿ ಮ್ಯಾಗ್ನೆಟ್ ಥೆರಪಿ ಆಯಿತು. ಸೇಮ್ ಇದೇ ಇದೇ ಜಾಗದಲ್ಲಿ ನೀವು ಮೋಕ್ಸಾ ಥೆರಪಿ ಮಾಡೋವಂಥದ್ದು. ಮೋಕ್ಸಾ ಅಂದರೆ ಚಿಕ್ಕ ಚಿಕ್ಕ ಸಿಗರೇಟ್ಗಳಿರುತ್ತೆ, ಆ ಸಿಗರೇಟನ್ನು ಹಚ್ಚಿಬಿಟ್ಟು ಎಲ್ಲಿ ಪೇಯ್ನ್ ಇರುತ್ತೆ, ನೀವೆಲ್ಲಿ ಟ್ರೀಟ್ ಮಾಡ್ತೀರಲ್ವ ಆ ಟ್ರೀಟ್ಮೆಂಟ್ ಮಾಡೋ ಜಾಗದಲ್ಲಿ ಇಡೋವಂಥದ್ದು ಮೋಕ್ಸಾ. ಆ ಇಟ್ಟಾಗ ಅದು ಬರ್ನ್ ಆಗುತ್ತೆ. ಏನಕ್ಕೆ ಅದು ಬರ್ನ್ ಆಗಿ ಏನು ಕೊಡುತ್ತೆ ನಮಗೆ ಅಂದರೆ ಶಾಖನ ಕೊಡುತ್ತೆ. ಎಷ್ಟು ಶಾಖ ಕೊಡುತ್ತೆ ಅಂದರೆ ಈ ಪಾಯಿಂಟ್ ಸ್ಟಿಮ್ಯುಲೇಟ್ ಆಗೋಷ್ಟು ಸಿಂಪಲ್ ಆಗಿ ಕೊಡುತ್ತೆ ಶಾಖನ. ಆ ಶಾಖ ಒಂದೇ ಅಲ್ಲ, ಅದು ಉರಿಬೇಕಾದ್ರೆ ಅದು ಹೊಗೆ ಸೊಪ್ಪಿಂದ ಮಾಡಿರೋವಂಥದ್ದು. ಸೊ ಹೊಗೆ ಸೊಪ್ಪು ಹುರಿದಾಗ ಏನಾಗುತ್ತೆ, ಹೊಗೆ ಸೊಪ್ಪು ನಮ್ಮ ನರ್ವ್ಸ್ನ ಏನು ಮಾಡುತ್ತೆ, ಸ್ಟಿಮ್ಯುಲೇಟ್ ಮಾಡುತ್ತಾ ಇಲ್ಲ ಸೆರೇಟ್ ಮಾಡುತ್ತಾ? ಸ್ಟಿಮ್ಯುಲೇಟ್ ಮಾಡುತ್ತೆ. ಸ್ಟಿಮ್ಯುಲೇಟ್ ಮಾಡುತ್ತೆ. ವೆರಿ ಗುಡ್. ಹೌದು, ಇಲ್ಲಿಂದ ಪಾಯಿಂಟ್ ಸ್ಟಿಮ್ಯುಲೇಟ್ ಆಗುತ್ತೆ, ನಮ್ಮ ಮೂಗಿನ ಹೊಳ್ಳೆಗಳ ಮುಖಾಂತರವಾಗಿ ಲಂಗ್ಸ್ಗೆ ಹೋಗಿ ಲಂಗ್ಸಿಂದ ಸ್ಟಿಮ್ಯುಲೇಟ್ ಮಾಡುತ್ತೆ. 2 in 1, 2 ರೀತಿಯಾಗಿ ಅದು ನಮ್ಮನ್ನ ಸ್ಟಿಮ್ಯುಲೇಟ್ ಮಾಡುತ್ತೆ. ಸರ್ ಹೊಗೆ ಸೊಪ್ಪು ಅದು ನಾವು ದಿನ ಮಾಡ್ತಾವ್ರೆ ಅಡಿಕ್ಷನ್ ಆಗುತ್ತಾ? ಇಲ್ಲ, ಅದರಲ್ಲಿ ಅಡಿಕ್ಷನ್ ಕಂಟೆಂಟ್ನ ರಿಮೂವ್ ಮಾಡಿಬಿಟ್ಟಿರ್ತಾರೆ. ಅದರಲ್ಲಿ ನಿಕೋಟಿನ್ ಅಂಶನ ಸಂಪೂರ್ಣವಾಗಿ ರಿಮೂವ್ ಆಗಿಬಿಟ್ಟಿರುತ್ತೆ. ಅದರಲ್ಲಿ ನಿಕೋಟಿನ್ ಇರೋದಿಲ್ಲ. ಅದು ನಿಕೋಟಿನ್ ರಿಮೂವ್ ಆಗಿ ಮಿಕ್ಕಿದ ವೇಸ್ಟಲ್ಲಿ ಅದನ್ನು ಮಾಡಿರ್ತಾರೆ. ಅದು ಎಷ್ಟಿರುತ್ತೆ ಹೀಟು ಅಂದರೆ ನಮ್ಮ ದೇಹಕ್ಕೆ ಬೇಕಾಗಷ್ಟು ಮಾತ್ರ ತಲುಪುವಷ್ಟು ಸ್ಟ್ಯಾಂಡ್ ರೆಡಿ ಮಾಡಿ ಕೊಟ್ಟಿರ್ತಾರೆ ಅದನ್ನು. ಸೊ ಮೋಕ್ಸಾ ಥೆರಪಿನ ಯೂಸ್ ಮಾಡ್ಬೋದು. ಇನ್ನೊಂದು ಲೈಟ್ ಥೆರಪಿ ಯೂಸ್ ಮಾಡ್ಬೋದು. ಲೇಸರ್ ಲೈಟೆಲ್ಲ ನೋಡಿದ್ದೀರಾ ನೀವು. ಸೊ ಲೇಸರ್ ಲೈಟಲ್ಲಿ 7 ಥರ 7 ಕಲರ್ ಬರುತ್ತೆ. ಸೊ ಆ್ಯಸ್ ಪರ್ ದ ಕಲರ್ ಥೆರಪಿ ನೀವೇನು ನೋಡಿದ್ದೀರಾ, 6 ಕೀ ಕಲರ್ ಆಗಲಿ ಅಥವಾ 8 ಕೀ ಆಗಲಿ ಅಥವಾ 5 ಕೀ ಆಗಲಿ, ನೀವು ಸೇಮ್ TEM ಪಾಯಿಂಟಲ್ಲಿ ಕ್ರಿಯೇಷನ್ನು ಕಂಟ್ರೋಲು ಆರ್ಗನು ಆ ಬೇಸಿಸಲ್ಲೂ ನೀವು ಕಲರ್ಗಳನ್ನ ಯೂಸ್ ಮಾಡುವಂಥದ್ದು. ಇನ್ಸ್ಟೆಡ್ ಆಫ್ ನೀವು ಸ್ಕೆಚ್ ಪೆನ್ ಯೂಸ್ ಮಾಡ್ತೀರಲ್ಲ, ಅದ್ರ ಬದಲಾಗಿ 1 ನಿಮಿಷ ಅಥವಾ 30 ಸೆಕೆಂಡು ಲೇಸರ್ ಲೈಟನ್ನ ಯೂಸ್ ಮಾಡಿಕೊಂಡು ನೀವು ಟ್ರೀಟ್ಮೆಂಟ್ ಕೊಡ್ಬೋದು. ತುಂಬ ಎಫೆಕ್ಟಿವ್ ಆಗಿರುತ್ತೆ, ಫಾಸ್ಟಾಗೂ ಇರುತ್ತೆ. ಲೈಟ್ ಥೆರಪಿ ಎಲ್ಲ ಟೈಮ್ ಜಾಸ್ತಿ ತೊಗೊಳುತ್ತೆ. ಸೊ ಕಲರ್ ಥೆರಪಿ ನಾವು ಸ್ಕೆಚ್ ಪೆನ್ ತೊಗೊಂಡು ಮಾಡಿದಾಗ ಈಸಿಯಾಗಿರುತ್ತೆ. ಸೊ ಸ್ಕೆಚ್ ಪೆನ್ನನ್ನೇ ಕಂಟಿನ್ಯೂ ಮಾಡ್ತಾ ಹೋಗಿ. ನಾವೆಲ್ಲ ಸುಮಾರು 15 ವರ್ಷದಿಂದ ಫಸ್ಟ್ ಸ್ಟಾರ್ಟ್ ವಿತ್ ಲೇಸರ್ ಲೈಟ್, ಅದಾದಮೇಲೆ ಬೇರೆ ಕಲರ್ ಲೈಟ್ ಯೂಸ್ ಮಾಡಿದ್ವಿ, LED ಲೈಟ್ಸ್, ಕಲರ್ ಲೈಟ್ಸ್ಗಳು ಯೂಸ್ ಮಾಡಿದ್ವಿ. ಅದಾದ ನಂತರ ಈಗ ತುಂಬ ಎಫೆಕ್ಟಿವ್ ಆಗಿ ಸ್ಕೆಚ್ ಪೆನ್ ಯೂಸ್ ಮಾಡ್ತಾ ಇದ್ದೀವಿ. ಸೊ ಇದಿಷ್ಟು ಥೆರಪಿ ಇಂಪಾರ್ಟೆನ್ಸ್. ಇದು ನೀವು ಟ್ರೀಟ್ ಮಾಡಬೇಕಾದಾಗ ಪ್ರಿನ್ಸಿಪಲ್ ವೈಸೇ ನೀವು ಯೂಸ್ ಮಾಡ್ಕೊಳ್ಳಿ. ಆದಷ್ಟು ಎಬೋ ದ ಡಯಾಫಾರ್ಮ್ ಬಿಲೋ ದ ಡಯಾಫಾರ್ಮ್ ಮಾಡ್ಕೊಳ್ಳಿ. ಎಬೋ ದ ನಾವೆಲ್ ಬಿಲೋ ದ ನಾವೆಲ್ ನೋಡ್ಕೊಳ್ಳಿ. ಪಾಯಿಂಟನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ಬೇಸ್ಡ್ ಆನ್ ದಟ್ ನೀವು ಟ್ರೀಟ್ಮೆಂಟ್ನ ಕೊಡಿ. ಯಾವುದಕ್ಕೂ ಎಸಿಟೇಟ್ ಮಾಡಬೇಡಿ.
ಕಾಲಲ್ಲಿ ಟ್ರೀಟ್ ಮಾಡೋದಕ್ಕೂ ಹೆಸಿಟೇಟ್ ಮಾಡಬೇಡಿ. ನಿಮಗೆ ಒಂದೆರಡು ದಿವಸ ಹೆಸಿಟೇಷನ್ ಅನಿಸುತ್ತೆ, ಆಮೇಲೆ ಅದೇ ಆರಾಮ್ ಅನಿಸುತ್ತೆ. ಕಾಲನ್ನು ಮುಟ್ಟು ನೋಡಿ, ಸಾಫ್ಟಾಗಿದ್ದರೆ ಕಾಲ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ತುಂಬ ರಫು ಹಾರ್ಡಾಗಿದೆ ಕಾಲು, ಅಲ್ಲಿ ಪಾಯಿಂಟ್ಗಳು ಸಿಕ್ಕಲ್ಲ, ಪಾಯಿಂಟ್ ಹಾಕೋಕ್ಕೆ ತುಂಬ ಹಾರ್ಡಾಗಿದೆ ಅಂದಾಗ ಕಮ್ ಬ್ಯಾಕ್ ಟು ದ ಹ್ಯಾಂಡ್ಸ್ ವರ್ಕ್ ಆಗುತ್ತೆ. ನೀವು ತುಂಬ ರಫ್ ಆಗಿರೋ ಜಾಗಕ್ಕೆ ನೀವು ಟ್ರೀಟ್ಮೆಂಟು ಕಲರು ಮ್ಯಾಗ್ನೆಟ್ ಹಾಕಿದಾಗ ಅಲ್ಲೂ ರಿಸಲ್ಟ್ ಬರಲ್ಲ. ಬಿಕಾಸ್ ಪ್ರೆಷರ್ ಸ್ಕಿನ್ನಿಂದ ಒಳಗಡೆ ಮಸಲ್ಸ್ಗೆ ಹೋಗೋದೇ ಇಲ್ಲ. ಅದು ಈವನ್ ಕಲರ್ ಹಾಕಿದ್ರು ಸಹ ಅದು ಪಾಸ್ ಆಗಲ್ಲ. ಹಾರ್ಡ್ ಆಗೋದು ಏನಕ್ಕೆ ಸ್ಕಿನ್ನು ಅಂದರೆ ಡೆಡ್ ಸ್ಕಿನ್ ಜಾಸ್ತಿ ಇರುತ್ತೆ ಅಲ್ಲಿ. ಆ ಡೆಡ್ ಸ್ಕಿನ್ ರಿಮೂವ್ ಆಗಬೇಕು, ಹೋಗೋವರೆಗೂ ಅದು ಕೆಲಸ ವರ್ಕ್ ಆಗಲ್ಲ ಅಲ್ಲಿ. ಸೊ ಹಾಗಾಗಿ ನೀವು ಎಲ್ಲನೂ ಗಣನೆಗೆ ತಗೊಂಡು ಯಾವ ಜಾಗ ಸೂಕ್ತನ ಸೆಲೆಕ್ಟ್ ಮಾಡ್ಕೊಳ್ಳಿ. ಆ ಸೆಲೆಕ್ಟೆಡ್ ಏರಿಯಲ್ಲಿ ನೀವು ಟ್ರೀಟ್ ಮಾಡಿ. ಫಾಸ್ಟ್ ರಿಸಲ್ಟ್ ಬರುತ್ತೆ, ಬೆಸ್ಟ್ ರಿಸಲ್ಟ್ ಬರುತ್ತೆ. ಎಲ್ಲ ಕಡೆನೂ TM ಫಾರ್ಮುಲಾನ ಅಪ್ಲೈ ಮಾಡ್ಕೊಳ್ಳಿ, ಫಾಸ್ಟ್ ರಿಸಲ್ಟ್ ಬರುತ್ತೆ. ಇನ್ಸ್ಟೆಡ್ ಆಫ್ ಒನ್ ಆರ್ಗನ್ ಟ್ರೀಟ್ ವಿತ್ ಮಲ್ಟಿಪಲ್ ಆರ್ಗನ್ಸ್, ಅಂದರೆ 3 ಆರ್ಗನ್, ಒಂದೊಂದು ಪ್ರಾಬ್ಲಮ್ಗೆ 3 ಆರ್ಗನ್ ಥರ ಟ್ರೀಟ್ ಮಾಡುವಂಥದ್ದು ಫಾರ್ಮುಲಾನ ಇಟ್ಕೊಳ್ಳಿ ಯಾವಾಗಲೂ ನಿಮ್ಮ ಮನಸ್ಸಲ್ಲಿ. ಸೊ ಇದಿಷ್ಟು ಟ್ರೀಟ್ಮೆಂಟ್ ಪ್ರೋಟೋಕಾಲ್ ಆಯಿತು. ಸುಜೋಗ್ ಥೆರಪಿ ಕ್ಲಾಸನ್ನು ಇವತ್ತು ಮುಗಿಸೋಣ.